The per capita income of India was 1,21,603 in 2016, which is 15% of the world's average. It is calculated as the national income of rupees. ಇದು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಆಲ್ 1,47,86,557 crore rupees ಅಲ್ಲ crore divided by the population of 121.6 crore. ನೋಡಿ, ಟೋಟಲ್ ಆಗಿ ನಮಗೆ 2016 ಈ ಫೈನಾನ್ಷಿಯಲ್ ಇಯರಲ್ಲಿ ಇಂಡಿಯಾದ ಟೋಟಲ್ ಇನ್ಕಮ್ ಏನಿತ್ತು, ನ್ಯಾಷನಲ್ ಇನ್ಕಮ್ 1,47,86,557 ಕೋಟಿಯಷ್ಟಿತ್ತು. ಸೊ ಇದು ತುಂಬ ಹ್ಯೂಜ್ ಅಮೌಂಟ್. ಇದನ್ನು ನಮ್ಮ ಪಾಪ್ಯುಲೇಷನಿಂದ ಡಿವೈಡ್ ಮಾಡಿದ್ರೆ, ಅಂದರೆ 121.6 crore ಡಿವೈಡ್ ಮಾಡಿದ್ರೆ ನಮಗೆ 1,21,603 ಅಷ್ಟು ಬಂತು, ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್. ಇಂಡಿಯಾ ಇಸ್ ದಿ 7th largest ಕಂಟ್ರಿ ಇನ್ ದಿ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ನ್ಯಾಷನಲ್ ಇನ್ಕಮ್. ನೋಡಿ, ಜಾಸ್ತಿ ದೇಶಗಳು ಒಂದು ಲಿಸ್ಟ್ ಮಾಡಿದ್ರೆ ನಾವು ಯಾರ್ದು ಜಾಸ್ತಿ ಅಥವಾ ನ್ಯಾಷನಲ್ ಇನ್ಕಮ್ ಇದೆ ಅಂತ ಲಿಸ್ಟ್ ಮಾಡಿದ್ರೆ ಅದರಲ್ಲಿ 7th ಪೊಸಿಷನಲ್ಲಿ ಇಂಡಿಯಾ ಇದೆ. ಅಂದರೆ ಇಡೀ 200 ದೇಶ ಏನಿದೆ ಅದರಲ್ಲಿ 7ನೇ ಪೊಸಿಷನ್ ಇದೀವಿ, ಅಂದರೆ ತುಂಬ ಡೆವಲಪ್ಡ್ ದೇಶ ಅನ್ನೋ ಥರ ಅರ್ಥ. ಬಟ್ ಇಟ್ ಈಸ್ 143rd ಇನ್ ಟರ್ಮ್ಸ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್. ಆದರೆ ನಮ್ಮ ಪಾಪ್ಯುಲೇಷನ್ ಕೂಡ ಅಷ್ಟೇ ಜಾಸ್ತಿ ಇರೋದ್ರಿಂದ ಈ ಲಿಸ್ಟಲ್ಲಿ ತೊಗೊಂಡ್ರೆ ನಮ್ಮದು ಬರೀ 1,21,000 ಆಗುತ್ತೆ. ಇದು ನನ್ನ ನ್ಯಾಷನಲ್ ಇನ್ಕಮ್ ಹೇಳೋದು, ಒಬ್ಬೊಬ್ರಿಗೆ ಬರೋ ಇನ್ಕಮ್ ಅಲ್ಲ. ಸೊ ಇದು 143ನೇ ಪ್ಲೇಸಲ್ಲಿ ಹೋಗ್ತೀವಿ, ಅಂದರೆ ತುಂಬ ಕಮ್ಮಿ ಇದೆ. ಈ ಪರ್ ಕ್ಯಾಪಿಟಾ ಇನ್ಕಮ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕು. ಆಲ್ದೋ ದಿಸ್ ಈಸ್ ಎ ವೆರಿ ಪಾಪ್ಯುಲರ್ ಆ್ಯಂಡ್ ಸಿಂಪಲ್ ಇಂಡಿಕೇಟರ್, it does not consider the distribution of income among the people as well as the availability of basic amenities like food, shelter, education, health or other similar social factors. ನೋಡಿ, ಈಗ ನಮ್ಗೆ ಇನ್ಕಮ್ ಇಂಡಿಕೇಟರ್ಸ್ ಗೊತ್ತಾಯಿತು. ಅದರ GDP ಇರ್ಬೋದು, ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ಬೋದು, ರಿಯಲ್ ಇನ್ಕಮ್, ರಿಯಲ್ ನ್ಯಾಷನಲ್ ಇನ್ಕಮ್ ಇವೆಲ್ಲದ್ರ ಬಗ್ಗೆ ನಾವು ನೋಡಿದ್ವಿ. ಈ ಟರ್ಮ್ಸ್ಗಳಲ್ಲಿ ನಮಗೆ ಒಂದು ದೇಶದ ಎಲ್ಲರೂ ಡೆವಲಪ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಅಂದರೆ ಈಗ ದೇಶದಲ್ಲಿ ಎಲ್ಲ ಏನು ಜನ ಇದ್ದಾರೆ, 130 ಕೋಟಿ ಜನ, ಇವರೆಲ್ಲ ಕೂಡ ಕಮ್ಮಿ ದುಡಿತಾ ಇರ್ಬೋದು, ಮೊದಲೆಷ್ಟು ದುಡಿತಾ ಇದ್ದಾರೆ ಅಷ್ಟೇ ದುಡಿತಾ ಇರ್ಬೋದು. ಆದರೆ ಯಾರೋ ಒಂದು 10 ಜನ, ಈಗ ಅಂಬಾನಿ ಅಂತ ಹೇಳ್ಬೋದು, ಇನ್ನೊಬ್ರು ಯಾರೋ ಇರ್ಬೋದು, ಇವ್ರು ಮಾತ್ರ ತುಂಬ ಜಾಸ್ತಿ ದುಡಿಯೋಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ನಾವು ಪರ್ ಕ್ಯಾಪಿಟಾ ಇನ್ಕಮ್ ನೋಡಿದ್ವಿ ಅಂದರೆ ಎಲ್ಲರದು ಇನ್ಕಮ್ ಜಾಸ್ತಿ ಆಗಿದೆ ಅಂತಲೇ ತೋರಿಸುತ್ತೆ. ಆದರೆ ರಿಯಲ್ಲಾಗಿ ಬಂದು ಅವರ ಇನ್ಕಮ್ ಮಾತ್ರ ಜಾಸ್ತಿ ಆಗಿರುತ್ತೆ, ನಿಮ್ಮಂಥವ್ರ ಇನ್ಕಮ್ಗಳು ಜಾಸ್ತಿ ಆಗಲ್ಲ. ಸೊ ಇದರಿಂದ ಬರೀ ಇದೊಂದೇ ಇಂಡಿಕೇಟರ್ನ ತೊಗೊಂಡ್ರೆ ನಮಗೆ ದೇಶದ ಎಕನಾಮಿಕ್ ಸಿಚುವೇಶನ್ ನಮಗೆ ಅರ್ಥ ಆಗೋದಿಲ್ಲ. ಇದ್ರ ಜೊತೆಗೆ ಜನಗಳಿಗೆ ಎಷ್ಟು ಇನ್ಕಮ್ ಬರ್ತಾ ಇದೆ, ಜನಗಳಿಗೆ ಏನು ಮಾಡ್ತಾ ಇದ್ದಾರೆ ಅದನ್ನು ನೋಡಬೇಕು. ಮತ್ತು ಬೇಸಿಕ್ ಫೆಸಿಲಿಟೀಸ್ ಏನೇನು ಕೊಡ್ತಾ ಇದ್ದಾರೆ. ಈಗ ಜನಗಳಿಗೆ ಎಲ್ಲರಿಗೂ ಫುಡ್ ಸಿಗ್ತಾ ಇದೆಯಾ, ಊಟ ಸಿಗ್ತಾ ಇದೆಯಾ, ಶೆಲ್ಟರ್ ಸಿಗ್ತಾ ಇದೆಯಾ, ಎಜುಕೇಷನ್ ಸಿಗ್ತಾ ಇದೆಯಾ, ಹೆಲ್ತ್ ಇದೆಯಾ, ಅಥವಾ ಬೇರೆ ಬೇರೆ ಏನಾದರೂ ಫೆಸಿಲಿಟೀಸ್ ಇದ್ದರೆ ಅವೆಲ್ಲ ಕೂಡ ಸಿಗ್ತಾ ಇದೆಯಾ ಅನ್ನೋದ್ರ ಮೇಲೆ ಒಂದು ದೇಶ ಡೆವಲಪ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು, ಈ ಇನ್ಕ್ಲೂಸಿವ್ ಗ್ರೋತ್ ಏನು ಹೇಳಿದ್ವಿ ಅದು ನಮಗೆ ಗೊತ್ತಾಗುವಂಥದ್ದು. Hence, attempts are made to extend the income measure by including other parameters of development. ಇದಕ್ಕೆ ಏನು ಮಾಡಿದ್ರು, ಬರೀ ಇನ್ಕಮ್ ಇಂಡಿಕೇಟರ್ ಮಾತ್ರ ಅಲ್ಲ, ಬೇರೆ ಒಂದು ಪ್ಯಾರಾಮೀಟರ್ಸ್ನ ಕೂಡ ಅಥವಾ ಬೇರೆ ಒಂದು ಇಂಡಿಕೇಟರ್ಸ್ನ ಕೂಡ ನೋಡಬೇಕು ನಾವು ಅಂತ ಹೇಳ್ತಾರೆ. ದೀಸ್ ಆರ್ ಕಾಲ್ಡ್ ಆ್ಯಸ್ ಆಲ್ಟರ್ನೇಟಿವ್ ಇಂಡಿಕೇಟರ್ಸ್. ಇದನ್ನು ಆಲ್ಟರ್ನೇಟಿವ್ ಇಂಡಿಕೇಟರ್ಸ್ ಅಂತಾರೆ. ಇದರ ಎಷ್ಟೊಂದು ಇಂಡಿಕೇಟರ್ಸ್ ಇದೆ. ಒಬ್ಬೊಬ್ಬ ಸಂಸ್ಥೆಯವರು ಒಂದೊಂದು ರಿಪೋರ್ಟ್ ಮಾಡುವಾಗ ಒಂದೊಂದು ಟೈಪ್ ಆಫ್ ಇಂಡಿಕೇಟರ್ಸ್ ತೊಗೊಳ್ತಾರೆ. ಆದರೆ ಮೇಯ್ನಾಗಿ ಯಾವ್ದು ತೊಗೊಳ್ತಾರೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ. ಇದನ್ನು ಆಲ್ಮೋಸ್ಟ್ ಆಲ್ ಎಲ್ಲರೂ ಕನ್ಸಿಡರ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವಿಲ್ಲಿ ನೆಕ್ಸ್ಟು ನೋಡೋಣ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್. ನೋಡಿ, ಪ್ರೀವಿಯಸ್ಲಿ ನಾವು ಇನ್ಕಮ್ ಇಂಡಿಕೇಟರ್ಸ್ ಬಗ್ಗೆ ಎಲ್ಲ ನೋಡಿದ್ವಿ, ಮತ್ತು ಇದು ಎಲ್ಲರೂ ಡೆವಲಪ್ ಆಗ್ತಾ ಇದ್ದಾರೆ, ಇನ್ಕ್ಲೂಸಿವ್ ಗ್ರೋತ್ ಇದೆಯಾ ಅಂತ ನಮಗೆ ಗೊತ್ತಾಗಲ್ಲ ಅದರಿಂದ ಅಂತ. ಸೊ ಅದಕ್ಕೋಸ್ಕರನೇ HDI ಅನ್ನೋದು ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಅನ್ನೋದು ಒಂದಿದೆ. ಇಟ್ ಈಸ್ ಇನ್ಕ್ರೀಸಿಂಗ್ಲಿ ಫೆಲ್ಟ್ ದಟ್ ದಿ ಪ್ರೈಮರಿ ಪರ್ಪಸ್ ಆಫ್ ಆಲ್ ಎಕನಾಮಿಕ್ ಪ್ರೋಗ್ರೆಸ್ ಈಸ್ ಎನ್ಹಾನ್ಸ್ಮೆಂಟ್ ಆಫ್ ಹ್ಯೂಮನ್ ವೆಲ್ಫೇರ್. ನೋಡಿ, ಎಕನಾಮಿಕ್ ಪ್ರೋಗ್ರೆಸ್ ಆಗಲಿ, ಇನ್ನೊಬ್ರು ಯಾರಾದರೂ ಸಂಪಾದನೆ ಮಾಡದೇ ಇರಲಿ, ಇದು ಏನೇ ಮಾಡ್ಕೊಳ್ಳಿ, ಯಾರು ಏನೇ ಮಾಡ್ಕೊಳ್ಳಿ, ಲಾಸ್ಟ್ಗೆ ಏನು ಇಂಪಾರ್ಟೆಂಟ್ ಬರೋದು, ಹ್ಯೂಮನ್ ವೆಲ್ಫೇರ್. ಅಂದರೆ ಒಬ್ಬ ವ್ಯಕ್ತಿ ಅವನ ಲೈಫ್ನ ಯಾವ ರೀತಿ ಲೀಡ್ ಮಾಡ್ತಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ಅವನಿಗೆ 1000 ಕೋಟಿ ಇರ್ಬೋದು, ಅವ್ನು ಊಟನೂ ಸರಿಯಾಗಿ ಮಾಡಲ್ಲ, ಒಂದು ಹಾಕ್ಕೊಳ್ಳೋಕೆ ಬಟ್ಟೆ ಇಲ್ಲ ಅಂದರೆ ಏನು ಉಪಯೋಗ ಇಲ್ಲ. ಸೊ ಆ ರೀತಿ ಅವನ ಒಂದು ಜೀವನ ಮಾಡೋದಕ್ಕೆ ಅವನಿಗೆ ಕರೆಕ್ಟಾಗಿ ಎಲ್ಲ ಸಿಗ್ತಾ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. It should help people to enjoy a decent quality of life, ensure adequate basic minimum amenities like food, shelter, clothing, education, health, social security, clean water, pure air and unpolluted environment. ನೋಡಿರಿ, ಇನ್ಕಮ್ ಅನ್ನೋದು ಇನ್ಕಮ್ ಇಂಡಿಕೇಟರ್ಸಲ್ಲಿ ಇನ್ಕಮ್ ಅದೆಲ್ಲ ಸಪ್ರೇಟ್. ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸಲ್ಲಿ ಏನು ಬರುತ್ತೆ, ಒಬ್ಬ ವ್ಯಕ್ತಿ ಅವ್ನ ಲೈಫ್ನ ಕರೆಕ್ಟಾಗಿ ಲೀಡ್ ಮಾಡೋದಕ್ಕೆ ಅವ್ನು ಏನಿರಬೇಕು, ಮಿನಿಮಮ್ ಅಮ್ಯುನಿಟೀಸ್ ಇರಬೇಕು ಅಟ್ಲೀಸ್ಟ್. ಅಂದರೆ ಬೇರೆ ಕಾರು ಬಂಗ್ಲೆ ಎಲ್ಲ ಇರಬೇಕು, ಆದರೆ ಮಿನಿಮಮ್ ಇದಾದರೂ ಇರಬೇಕು, ಏನು ಊಟ ಇರಬೇಕು.
ಒಂದು ದೇಶ ಯಾವಾಗ ಡೆವಲಪ್ ಆಗ್ತಾ ಇದೆ, ಎಲ್ಲರಿಗೂ ಊಟ ಸಿಗ್ತಾ ಇದೆ, ಎಲ್ಲರಿಗೂ ಶೆಲ್ಟರ್ ಸಿಗ್ತಾ ಇದೆ, ಎಲ್ಲರಿಗೂ ಬಟ್ಟೆಗಳು, ಎಜುಕೇಷನ್, ಹೆಲ್ತ್, ಸೋಷಿಯಲ್ ಸೆಕ್ಯೂರಿಟಿ, ಇನ್ಶೂರೆನ್ಸ್, ಆ ಥರದ್ದು, ಒಳ್ಳೆ ಕುಡಿಯೋ ನೀರು, ಶುದ್ಧವಾದ ಗಾಳಿ, ಅನ್ಪೊಲ್ಯೂಟೆಡ್ ಎನ್ವಿರಾನ್ಮೆಂಟ್, ಇದೆಲ್ಲ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಇದೆಲ್ಲ ಇಂಪ್ರೂವ್ ಆಗ್ತಾ ಇದೆ, ಇದ್ರದ್ದೆಲ್ಲ ಲೆವೆಲ್ಸ್ ಅಂತ ಹೇಳಿದ್ರೆ, ಆಗ ಹ್ಯೂಮನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಅರ್ಥ. ಅಥವಾ ಆ ದೇಶ ಕೂಡ ಡೆವಲಪ್ ಆಗ್ತಾ ಇದೆ, ಆ ದೇಶದ ವ್ಯಕ್ತಿಗಳು ಕೂಡ ಡೆವಲಪ್ ಆಗ್ತಾ ಇದ್ದಾರೆ. ಮೇರ್ ಇನ್ಕ್ರೀಸ್ ಇನ್ ಇನ್ಕಮ್ಸ್ ಮೇ ನಾಟ್ ಗ್ಯಾರಂಟಿ ಆಲ್ ದಿ ಅಬೌವ್ ಟು ದಿ ಪೀಪಲ್. ಬರೀ ಇನ್ಕಮ್ ಮಾತ್ರ ಜನ್ರೇಟ್ ಆದರೆ ಇದೆಲ್ಲ ಸಿಗ್ತಾ ಇದೆ ಅಂತ ಅರ್ಥ ಅಲ್ಲ. ನಾನು ಆಲ್ರೆಡಿ ಹೇಳಿದಾಗೆ ತುಂಬ ರಿಚ್ ಇರೋರು ರಿಚ್ ಆದರೆ ಅಲ್ಲಿ ಎಲ್ಲರಿಗೂ ತೋರಿಸುತ್ತೆ ಅದು. ಆದರೆ ಇದರಲ್ಲಿ ಎಲ್ಲರಿಗೂ ಫುಡ್ ಸಿಗ್ತಾ ಇದೆ, ಎಲ್ಲರಿಗೂ ಹೆಲ್ತ್ ಸಿಗ್ತಾ ಇದೆ ಅಂದರೆ ಆಗ ಮಾತ್ರ ಎಲ್ಲರದು ಇನ್ಕ್ಲೂಸಿವ್ ಗ್ರೋತ್ ಆಗ್ತಾ ಇದೆ ಅಂತ ಅರ್ಥ. ಮೆಹಬೂಬ್ ಉಲ್ ಹಕ್, ಎ ಪಾಕಿಸ್ತಾನಿ ಎಕನಾಮಿಸ್ಟ್ ಇನ್ಸ್ಪೈರ್ಡ್ ಬೈ ದಿ ರೈಟಿಂಗ್ಸ್ ಆಫ್ ನೋಬೆಲ್ ಲಾರೆಟ್ ಅಮರ್ತ್ಯ ಸೆನ್, argued that the most important requirements to enjoy a decent standard of living are ability to lead a healthy and long life, being literate, and having income to purchase the minimum amenities. ನೋಡಿರಿ, ಮೆಹಬೂಬ್ ಉಲ್ ಹಕ್ ಅಂತ ಇವರೊಬ್ಬರು ಪಾಕಿಸ್ತಾನವರು ಎಕನಾಮಿಸ್ಟ್. ಇವ್ರೇನು ಹೇಳಿದ್ರು, ಒಬ್ಬ ವ್ಯಕ್ತಿಗೆ ಒಬ್ಬ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ಸ್ ಯಾವ್ಯಾವುದು, ಆ ವ್ಯಕ್ತಿಗೆ ಒಳ್ಳೆ ಹೆಲ್ತಿ ಲೈಫ್ನ ಲೀಡ್ ಮಾಡೋ ಆಗಿರಬೇಕು ಮತ್ತು ಲಾಂಗ್ ಲೈಫ್ ಆಗಿರಬೇಕು. ಅಂದರೆ ಅವನು ಜೀವನ ಪರ್ಯಂತ 80 ವರ್ಷ 100 ವರ್ಷ ಏನು ಬದುಕ್ತಾನೆ ಆ ಲೈಫ್ ಫುಲ್ಲು ಹೆಲ್ತಿಯಾಗಿ ಬದುಕೋ ಆಗಿರಬೇಕು. ಆ್ಯಂಡ್ ಈ ಶುಡ್ ಬಿ ಲಿಟರೇಟ್, ಅಂದರೆ ಓದೋಕ್ಕೆ ಬರೆಯೋಕ್ಕೆಲ್ಲ ಗೊತ್ತಿರಬೇಕು. ಮತ್ತು ಆ್ಯಂಡ್ ಹ್ಯಾವಿಂಗ್ ಇನ್ಕಮ್ ಟು ಪರ್ಚೇಸ್ ದಿ ಮಿನಿಮಮ್ ಅಮ್ಯುನಿಟೀಸ್. ಮತ್ತು ಮಿನಿಮಮ್ ಅಮ್ಯುನಿಟೀಸ್ ನಾವೇನು ಹೇಳಿದ್ವಿ, ಫುಡ್, ಶೆಲ್ಟರ್, ಇದೆಲ್ಲ ಇದನ್ನೆಲ್ಲ ಪರ್ಚೇಸ್ ಮಾಡೋಷ್ಟು ಅವ್ನು ದುಡಿಬೇಕು. ಸೊ ಇದೆಲ್ಲ ಇತ್ತು ಅಂತ ಹೇಳಿದ್ರೆ ಅವನು ಮಿನಿಮಮ್ ಆಗಿ ಅವನು ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಅವನಿಗೆ ಕರೆಕ್ಟಾಗಿದೆ, ಬೇಸಿಕ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಅವನಿಗಿದೆ ಅಂತ. ಈ ಕಾಲ್ಡ್ ದಿಸ್ ಆ್ಯಸ್ ದಿ ಹ್ಯೂಮನ್ ಡೆವಲಪ್ಮೆಂಟ್, HD ಇನ್ ಶಾರ್ಟ್ ಫಾರ್ಮ್. ಇವರೇನಂತ ಕರೀತಾರೆ, ಇದನ್ನು ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಕರೀತಾರೆ, ಶಾರ್ಟ್ ಫಾರ್ಮಲ್ಲಿ HD ಅಂತ. ಅಮರ್ತ್ಯ ಸೆನ್ ಡಿಫೈನ್ಸ್ HD ಆ್ಯಸ್ ಎಕ್ಸ್ಪೆನ್ಷನ್ ಆಫ್ ಕೇಪಬಿಲಿಟೀಸ್ ಆಫ್ ಪೀಪಲ್. ಅಮರ್ತ್ಯ ಸೆನ್ ಏನು ಹೇಳ್ತಾರೆ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಈ ಕೇಪಬಿಲಿಟೀಸ್ ಏನಿದೆ ಅಂದರೆ ಇವರು ಏನು ಪರ್ಚೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಊಟ ಪರ್ಚೇಸ್ ಮಾಡ್ಬೋದು, ರೇಷನ್ ಅಕ್ಕಿ ಪರ್ಚೇಸ್ ಮಾಡ್ಬೋದಾ, ಸೋನಾ ಮಸೂರಿ ಪರ್ಚೇಸ್ ಮಾಡ್ಬೋದಾ, ಕಾರ್ ಪರ್ಚೇಸ್ ಮಾಡ್ಬೋದು, ಮಾರುತಿ 800 ಪರ್ಚೇಸ್ ಮಾಡ್ಬೋದಾ, ಲ್ಯಾಂಬೋರ್ಗಿನಿ ಪರ್ಚೇಸ್ ಮಾಡ್ಬೋದಾ, ಈ ಥರ. ಇದು ಕಮ್ಮಿನೂ ಇರುತ್ತೆ, ಜಾಸ್ತಿ ಇರುತ್ತೆ. ಹ್ಯೂಮನ್ ಡೆವಲಪ್ಮೆಂಟ್ ಅಂದರೆ ಏನು ಅಮರ್ತ್ಯ ಸೆನ್ ಅವ್ರ ಪ್ರಕಾರ, ಈ ರೀತಿ ಕಮ್ಮಿ ಇರೋವಂಥದ್ರಿಂದ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋದು, ಇವ್ರ ಕೆಪಾಸಿಟಿ ಬೆಳೆಸ್ಕೊಳ್ತಾ ಹೋಗೋದು, ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗೋದು ಅಂತ. ದಿ ಕೋರ್ ಕೆಪಬಿಲಿಟೀಸ್ ಆರ್ ಹೆಲ್ತ್. ಇದರಲ್ಲಿ ಕೋರ್ ಕೆಪಬಿಲಿಟೀಸ್ ಏನಿದೆ, ಹೆಲ್ತ್ ಅಂದರೆ ನಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಂಡು ಹೋಗುವಂಥದ್ದು. ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತು, ಹಳೆ ಕಾಲದೆಲ್ಲ 10 ಜನ ಹುಟ್ಟಿದ್ರು ಅಂದರೆ 5 ಜನ ಸತ್ತೋಗ್ಬಿಡೋರು, ಯಾಕಂದರೆ ಹೆಲ್ತ್ ಫೆಸಿಲಿಟಿ ಅಷ್ಟಿರಲಿಲ್ಲ. ಸೊ ಈಗ ಒಂಚೂರು ಯಾರು ಸಾಯಲ್ಲ, ಸೊ ಹೆಲ್ತ್ ಚೆನ್ನಾಗಿದೆ ನಮಗೆ, ಅಂದರೆ ಇದರಲ್ಲಿ ಇಂಪ್ರೂವ್ಮೆಂಟ್ ನೋಡಿದ್ದೀವಿ ಈ ಟೈಪಲ್ಲಿ. ನೆಕ್ಸ್ಟ್ ಬಂದು ಎಜುಕೇಷನ್. ಮೊದಲೆಲ್ಲ ಸ್ಕೂಲ್ ಎಜುಕೇಷನ್ಗೆ ಎಲ್ಲ ನಿಲ್ಲಿಸ್ಬಿಡೋರು, ಈಗ ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲ ಕೂಡ ಮಾಡ್ತಾರೆ. ಸೊ ಎಜುಕೇಷನಲ್ಲೂ ಡೆವಲಪ್ಮೆಂಟ್ ನಾವು ನೋಡಿದ್ದೀವಿ. ನೆಕ್ಸ್ಟ್ ಬಂದು ಪರ್ಚೇಸಿಂಗ್ ಪವರ್. ಮೊದಲೆಲ್ಲ ಏನಾದರೂ ಒಂದು ಬಟ್ಟೆ ತೊಗೊಳ್ಬೇಕು ಅಂದರೆ ವರ್ಷಕ್ಕೊಂದೋ ಇಲ್ಲ 2 ವರ್ಷಕ್ಕೊಂದೋ ತೊಗೊಳ್ಳೋರು, ಈಗ ಬೇಕಾದ್ರೆ ತಿಂಗಳಿಗೊಂದು ಕೂಡ ತೊಗೊಳ್ತಾರೆ. ಸೊ ಪರ್ಚೇಸಿಂಗ್ ಪವರ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇದೆಲ್ಲ ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್. ದಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆರ್ UNDP has used these ideas to construct an index known as Human Development Index. ನೋಡಿ, ಈ ರೀತಿ ಹೆಲ್ತ್ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅಥವಾ ಡೆವಲಪ್ ಆಗ್ತಾ ಇಲ್ಲ, ಎಜುಕೇಷನ್ ಡೆವಲಪ್ ಆಗ್ತಾ ಇದೆಯಾ ಇಲ್ವಾ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಯುನೈಟೆಡ್ ನೇಷನ್ಸ್ ಅವ್ರು ಏನು ಮಾಡೋರು, ಒಂದು ಇಂಡೆಕ್ಸ್ನ ತಂದರು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇದೊಂಥರ ರಿಪೋರ್ಟ್ ಥರ ಅಂದ್ಕೊಳ್ಳಿ. ಇದ್ರ ಪ್ರಕಾರ ನಾವು ನೋಡಿದ್ವಿ ಅಂದರೆ ಆ ದೇಶ ಡೆವಲಪ್ ಆಗ್ತಾ ಇದೆ ಇಲ್ವಾ ಅಂತ ಈಸಿಯಾಗಿ ಗೊತ್ತಾಗೋಗುತ್ತೆ. ದಿ ಕೋರ್ ಕೇಪಬಿಲಿಟೀಸ್ ಆಫ್ ಎ ಕಂಟ್ರೀಸ್ ಪಾಪ್ಯುಲೇಷನ್ ಆರ್ ಡಿಫೈನ್ಡ್, ಮೆಜರ್ಡ್ ಆ್ಯಂಡ್ ಕಂಬೈನ್ಡ್ ಟು ಡಿರೈವ್ ದಿ ಕಾಂಪೋಸಿಟ್ SDI. ನೋಡಿರಿ, ಆ ದೇಶದ ಪಾಪ್ಯುಲೇಷನ್ ಎಷ್ಟಿದೆ ಮತ್ತು ಅವ್ರು ಏನೇನು ಮಾಡಿದ್ದಾರೆ ಇದೆಲ್ಲ ಒಂದಷ್ಟು ರಿಪೋರ್ಟ್ಗಳೆಲ್ಲ ತೊಗೊಂಡು ಅದನ್ನೆಲ್ಲ ರೆಡಿ ಮಾಡಿ HDI ಇಂಡೆಕ್ಸ್ ಒಳಗೆ ನೋಡ್ತಾರೆ ಇವರು. ಅಂದರೆ ಇದೊಂಥರ ಮೆಜರ್ಮೆಂಟ್ ಟೈಪ್ ಅಂದ್ಕೊಳ್ಳಿ, ಇದು ಡೆವಲಪ್ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕದು. ಏನೇನು ನೋಡ್ತಾರೆ ಇಲ್ಲಿ, ವೈಲ್ ಹೆಲ್ತ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಹೆಲ್ತ್ನ ಯಾವ ಥರ ಮೆಜರ್ ಮಾಡ್ತಾರೆ, ಒಂದು ದೇಶದಲ್ಲಿ ಹೆಲ್ತ್ ಚೆನ್ನಾಗಿದೆಯಾ ಇಲ್ವಾ ಅಂತ ಎಲ್ಲರ ಹತ್ರ ಹೋಗ್ಬಿಟ್ಟು ಕೇಳೋಕ್ಕಾಗತ್ತಾ ನಿಮ್ಮ ಹೆಲ್ತ್ ಚೆನ್ನಾಗಿದೆಯಾ ಇಲ್ವಾ ಅಂತ? ಇಲ್ಲ. ಸೊ ಇವರು ಅದಕ್ಕೇನು ಮಾಡ್ತಾರೆ, ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಬರುತ್ತೆ. ಅಂದರೆ ಆವ್ರೇಜಾಗಿ ಎಷ್ಟು ಜನ ಎಷ್ಟು ವರ್ಷದವರೆಗೂ ಬದುಕ್ತಾ ಇರ್ತಾರೆ. ನೀವು ಕೇಳಿರ್ತೀವಿ, ಇಂಡಿಯಾದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ 70 ಇದೆ, ಮೊದಲೆಲ್ಲ 50-60 ಇತ್ತು, ಈಗ 80 ಆಗಿದೆ, ಇದೆಲ್ಲ ಕೇಳ್ತಾ ಇರ್ತೀರಲ್ಲ, ಈ ದೇಶದಿದ್ದು ಅದು. ಸೊ ಜಾಸ್ತಿ ಜನ ಎಷ್ಟು ವರ್ಷದವರೆಗೂ ಬದುಕ್ತಾ ಇದ್ದಾರೆ ಅದೆಲ್ಲ ಕೂಡ ನೋಡಿಕೊಂಡ್ರೆ ಅವಾಗ ಹೆಲ್ತ್ ಗೊತ್ತಾಗುತ್ತೆ ನಮಗೆ. ಅದೇ ಥರನೇ ಎಜುಕೇಷನ್ ಈಸ್ ಮೆಜರ್ಡ್ ಇನ್ ದಿ ಟರ್ಮ್ಸ್ ಆಫ್ ಲಿಟ್ರಸಿ ಅಟೈನ್ಮೆಂಟ್ಸ್. ಎಜುಕೇಷನ್ ಯಾವ ಥರ ಗೊತ್ತಾಗುತ್ತೆ, ಎಜುಕೇಷನಲ್ಲಿ ಡೆವಲಪ್ ಆಗ್ತಾ ಇದೆಯಾ ಇಲ್ವೋ ಅಂತ ಲಿಟ್ರಸಿ ರೇಟ್ ನೋಡ್ತಾರೆ. ಲಿಟ್ರಸಿಯಲ್ಲಿ ಏನು ಅಚೀವ್ಮೆಂಟ್ಸ್ ಮಾಡಿದ್ವಿ ಅಂತ. ಫಾರ್ ಎಕ್ಸಾಂಪಲ್ ಒಂದು ಸೆನ್ಸಸ್ ಏನಾದರೂ ಮಾಡ್ತಾರೆ ಅಂದ್ಕೊಳ್ಳಿ, ಅಲ್ಲಿ ಏನು ಮಾಡ್ತಾರೆ,
ಎಷ್ಟು ಜನ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ, ಎಷ್ಟು ಜನ ಸ್ಕೂಲ್ವರೆಗೂ ಓದಿದ್ದಾರೆ, ಎಷ್ಟು ಜನ ಕಾಲೇಜ್ವರೆಗೂ ಓದಿದ್ದಾರೆ, ಎಷ್ಟು ಜನ ಯೂನಿವರ್ಸಿಟಿ ಲೆವೆಲ್ವರೆಗೂ ಓದಿದ್ದಾರೆ, ಇದೆಲ್ಲ ಕೂಡ ಅಲ್ಲಿ ನೋಡ್ಕೊತಾರೆ. ಸೊ ಅದರಲ್ಲೂ ಕೂಡ ನಮ್ಗೆ ಗೊತ್ತಾಗುತ್ತೆ ಇಂಥ ಒಂದು 2010ರಲ್ಲಿ ಇಷ್ಟು ಜನಕ್ಕೆ ಇಲಿಟ್ರಸಿ ಇತ್ತು, ಅಂದರೆ ಓದೋಕ್ಕೆ ಬರೆಯೋಕ್ಕೆ ಬರಲಿಲ್ಲ. 2020ರಲ್ಲಿ ಅದು ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಸೊ ಅಲ್ಲಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಇಷ್ಟು % ಇಂಪ್ರೂವ್ಮೆಂಟ್ ಇದೆ. ಅದೇ ಥರ 2010ರಲ್ಲಿ ಇಷ್ಟು ಜನ ಕಾಲೇಜ್ಗೆ ಹೋಗಿ ಡಿಗ್ರಿ ಮುಗಿಸ್ತಾಯಿದ್ರು, 2020ರಲ್ಲಿ ಇಷ್ಟು ಜನ ಆಗಿದ್ದಾರೆ. ಸೊ ಇಲ್ಲಿಗೂ ಅಲ್ಲಿಗೂ ಇಂಪ್ರೂವ್ಮೆಂಟ್ ಇದೆಯಾ ಅಥವಾ ಕಮ್ಮಿ ಆಗಿದೆಯಾ ಇದರಲ್ಲಿ ಗೊತ್ತಾಗೋಗುತ್ತೆ. ಆ್ಯಂಡ್ ಆಲ್ಸೋ ಪರ್ಚೇಸಿಂಗ್ ಪವರ್ ಥ್ರೂ ಪರ್ ಕ್ಯಾಪಿಟ ಇನ್ಕಮ್. ಅದೇ ರೀತಿ ಪರ್ಚೇಸಿಂಗ್ ಪವರ್ ಯಾವ ಥರ ಗೊತ್ತಾಗುತ್ತೆ, ಡೈರೆಕ್ಟಾಗಿ ಪರ್ ಕ್ಯಾಪಿಟ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ ಆಗ ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಅಂತ ಆ ಫಾರ್ಮುಲಾ ಯೂಸ್ ಮಾಡಿ ಪರ್ ಕ್ಯಾಪಿಟ ಇನ್ಕಮ್ ಗೊತ್ತಾಗುತ್ತೆ. ಆಗ ಜನಗಳಿಗೆ ಪರ್ಚೇಸಿಂಗ್ ಪವರ್ ಇದೆಯಾ, ಅಂದರೆ ಎಲ್ಲರ ಹತ್ರ ದುಡ್ಡಿದೆಯಾ ಅನ್ನೋದು ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ದಿ ಇಂಡಿಕೇಟರ್ಸ್ ಯೂಸ್ಡ್ ಆರ್ ಶೋನ್ ಇನ್ ದಿ ಫಿಗರ್ ಬಿಲೋ. ಇಂಡಿಕೇಟರ್ಸ್ ಏನಿದೆ ಅದನ್ನೆಲ್ಲ ಕೂಡ ಈ ಫಿಗರಲ್ಲಿ ತೋರಿಸಿದ್ದಾರೆ ನೋಡಿ. 4 ಇಂಡಿಕೇಟರ್ಸ್ ಇವೆಲ್ಲ ಸೇರಿಸಿ HDI ಅನ್ನೋದು. ದಿ ಏಜ್ ಟಿಲ್ ವಿಚ್ ದಿ ಪೀಪಲ್ ಆಫ್ ಎ ಕಂಟ್ರಿ ಕ್ಯಾನ್ ಎಕ್ಸ್ಪೆಕ್ಟ್ ಟು ಸರ್ವೈವ್ ಈಸ್ ಕಾಲ್ಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಏನಿದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ನೋಡಿ, ಇಲ್ಲಿರೋ ಥರ ಬೇಡ, ನಾನು ಓನಾಗಿ ಹೇಳ್ತೀನಿ, ಸಿಂಪಲ್ ಇಷ್ಟೇ. ಯಾರು ಯಾವ ಏಜಲ್ಲಿ ಸಾಯ್ತಾರೆ ಅಂತ ಗೌರ್ಮೆಂಟ್ ಹತ್ರ ರೆಕಾರ್ಡ್ಸ್ ಇರುತ್ತೆ, ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ ರಿಪೋರ್ಟ್ಗಳಿರ್ಬೋದು, ಇದೆಲ್ಲ ಕೂಡ ಇರುತ್ತೆ. ಇವರೇನು ಮಾಡ್ತಾರೆ, ಯಾರು ಯಾವ ಏಜಲ್ಲಿ ಸತ್ತಿದ್ದಾರೆ, 20 ವರ್ಷದಲ್ಲಿ ಯಾರು ಸತ್ತಿದ್ದಾರೆ, 40 ವರ್ಷದಲ್ಲಿ ಯಾರು ಸತ್ತಿದ್ದಾರೆ, ಇದೆಲ್ಲ ಕೂಡ ಸೇರಿಸ್ಕೊಳ್ತಾರೆ. ಅಂದರೆ 20 ವರ್ಷ, 40 ವರ್ಷ, 60 ವರ್ಷ ಈ ಥರ ಎಲ್ಲ ಕೂಡ ಆ್ಯಡ್ ಮಾಡ್ತಾರೆ. ಒಂದು 10,000 ವರ್ಷ ಏನಾದರೂ ಆಗುತ್ತೆ. ಸೊ 10,000 ವರ್ಷ ಅನ್ನೋದು ಟೋಟಲಾಗಿ ಏನು ಬರುತ್ತೆ, ಸತ್ತಿರೋರ್ದೆಲ್ಲ ಅದನ್ನು ಎಷ್ಟು ಜನದ ಡೇಟಾ ತೊಗೊಂಡಿದ್ರು, ಅಂದರೆ ಎಷ್ಟು ಜನ ಸತ್ತಿದ್ರು, ಇವ್ರದ್ದು ಎಷ್ಟು ಜನ ಡೇಟಾ ತೊಗೊಂಡಿದ್ರು ಅದರಿಂದ ಡಿವೈಡ್ ಮಾಡಿದಾಗ ಒಂದು ಟರ್ಮ್ ಬರುತ್ತೆ. 70 ವರ್ಷ, 71 ವರ್ಷ, 73 ವರ್ಷ, 80 ವರ್ಷ, 81 ವರ್ಷ ಈ ಥರ ಒಂದು ಆ್ಯಾವ್ರೇಜ್ ಬರುತ್ತೆ. ಈ ಆ್ಯಾವ್ರೇಜೇ ಆ ದೇಶದ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಅಂದರೆ ಯಾವುದೇ ಕಾಯಿಲೆ ಬರದೆ, ಯಾವುದೋ ಆಕ್ಸಿಡೆಂಟ್ ಆಗದೆ ಇದ್ದರೆ ಒಬ್ಬ ವ್ಯಕ್ತಿ ಎಲ್ಲಿವರೆಗೂ ಅವನು ಜೀವನ ಮಾಡ್ಬೋದು, ಅದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅನ್ನೋದು. ಅವೈಲಬಿಲಿಟಿ ಆಫ್ ನ್ಯೂಟ್ರಿಷಿಯಸ್ ಫುಡ್, ಎಕ್ಸಲೆಂಟ್ ಹೆಲ್ತ್ ಆ್ಯಂಡ್ ಹೈಜೀನ್ ಫೆಸಿಲಿಟೀಸ್, ಕ್ಲೀನ್ ಎನ್ವಿರಾನ್ಮೆಂಟ್ ಎಕ್ಸೆಟ್ರಾ ಎನೇಬಲ್ಸ್ ಅಸ್ ಟು ಲಿವ್ ಲಾಂಗರ್. ಈಗ ಈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ಕ್ರೀಸ್ ಆಗೋದು ಯಾವ ಥರ, ಸರ್ ಯಾವಾಗ ಯಾರು ಸಾಯ್ತಾರೆ ನಮಗೇನು ಗೊತ್ತಾಗುತ್ತೆ, ಆಕ್ಸಿಡೆಂಟ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಏನಾದರೂ ಆಗ್ಬೋದು, ಕರೆಕ್ಟ್, ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆದರೆ ಇರೋ ವ್ಯಕ್ತಿಗಳು ಹೆಲ್ತಿಯಾಗಿದ್ದರು ಅಂದರೆ ಆಗ ಟೋಟಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗುತ್ತೆ. ಅದಕ್ಕೆ ಏನೇನು ಹೆಲ್ಪ್ ಮಾಡುತ್ತೆ, ನ್ಯೂಟ್ರಿಷಿಯಸ್ ಫುಡ್, ಅಂದರೆ ಸುಮ್ಮನೆ ಏನೋ ಊಟ ಮಾಡೋದಲ್ಲ, ಕರೆಕ್ಟಾಗಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರೋ ಥರ ಊಟ ಮಾಡೋವಂಥದ್ದು, ಒಳ್ಳೆ ಹೆಲ್ತ್ ಇರೋವಂಥದ್ದು, ಓಕೆ, ಒಳ್ಳೆ ಹೆಲ್ತ್ ಮೇಂಟೈನ್ ಮಾಡೋದು, ಒಳ್ಳೆ ಹೈಜೀನ್ ಫೆಸಿಲಿಟೀಸ್ ಇರೋವಂಥದ್ದು, ಅಂದರೆ ಎಲ್ಲ ಕ್ಲೀನಾಗಿದ್ದು ಕರೆಕ್ಟಾಗಿತ್ತು ಅಂದರೆ ಆಗ ಯಾವುದೇ ಕಾಯಿಲೆಗಳು ಬರಲ್ಲ. ಅದೊಂದು ಕ್ಲೀನ್ ಎನ್ವಿರಾನ್ಮೆಂಟ್, ಸುತ್ತಮುತ್ತ ವಾತಾವರಣ ಕೂಡ ಕ್ಲೀನಾಗಿರಬೇಕು. ದಿಸ್ ಎನೇಬಲ್ಸ್ ಅಸ್ ಟು ಲಿವ್ ಲಾಂಗರ್. ಇದೆಲ್ಲ ಇತ್ತು ಅಂದರೆ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಲ್ ದೀಸ್ ಫ್ಯಾಕ್ಟರ್ಸ್ ಆರ್ ರೆಪ್ರೆಸೆಂಟೆಡ್ ಇನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಇದರೊಳಗೆ ಇವೆಲ್ಲ ಫ್ಯಾಕ್ಟರ್ಸ್ನು ಕೂಡ ಇನ್ಕ್ಲೂಡ್ ಮಾಡ್ಕೊತಾರೆ. ಆ್ಯಸ್ ಎಜುಕೇಷನ್ ಲೆವೆಲ್ ರೈಸಸ್, ದಿ ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್ ಆಲ್ಸೋ ಇಂಪ್ರೂವ್ಸ್. ನೋಡಿ, ಎಜುಕೇಷನ್ ಲೆವೆಲ್ ಜಾಸ್ತಿ ಆಗ್ತಾ ಅಂದರೆ ಎಲ್ಲ ಕೂಡ ಓದೋದಕ್ಕೆ, ಒಳ್ಳೆ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಅವ್ರ ಟೈಮ್ನ ಯೂಸ್ ಮಾಡ್ತಾಯಿದ್ರು ಅಂದ್ಕೊಳ್ಳಿ, ಅಥವಾ ಎಲ್ಲ ಚೆನ್ನಾಗಿ ಓದ್ಕೊಂಡ್ರು ಅಂದ್ಕೊಳ್ಳಿ, ಆಗ ಕೂಡ ಆ ದೇಶದ ಎಕಾನಮಿ ಪ್ರೋಗ್ರೆಸ್ ಆಗುತ್ತೆ. ದಿ ಎಜುಕೇಷನಲ್ ಅಚೀವ್ಮೆಂಟ್ ಆಫ್ ಎ ಕಂಟ್ರಿ ಈಸ್ ಮೆಜರ್ಡ್ ಆನ್ ದಿ ಬೇಸಿಸ್ ಆಫ್ 2 ಫ್ಯಾಕ್ಟರ್ಸ್. ನೋಡಿ, ಒಂದು ದೇಶ ಎಜುಕೇಷನ್ ಫೀಲ್ಡಲ್ಲಿ ಅಚೀವ್ ಮಾಡ್ತಾ ಇದೆಯಾ ಇಲ್ವೋ ಅಂತ ಯಾವ ರೀತಿ ತಿಳ್ಕೊಳ್ತಾರೆ, 2 ಫ್ಯಾಕ್ಟರ್ಸಿಂದ. ಒಂದು, ದಿ ಆವ್ರೇಜ್ ಪೀರಿಯಡ್ ಆಫ್ ಸ್ಕೂಲಿಂಗ್ ಕಂಪ್ಲೀಟೆಡ್ ಬೈ ಇಂಡಿವಿಜುವಲ್ಸ್ ಅಬೌವ್ 25 ಇಯರ್ಸ್. ಅಂದರೆ ಏನು ಮಾಡ್ತಾರೆ ಇವರು, 25 ವರ್ಷದ ಮೇಲೆ ಇರೋರ್ದು ತೊಗೊಳ್ತಾರೆ, 25 ವರ್ಷದಿಂದ 80 ವರ್ಷದವರೆಗೂ ಟೋಟಲಾಗಿ ತೊಗೊಂಡು ಎಷ್ಟು ಆವ್ರೇಜ್ ಸ್ಕೂಲ್ ಇಯರ್ಸ್ ಇವ್ರು ಕಂಪ್ಲೀಟ್ ಮಾಡಿದ್ದಾರೆ, ಅಂದರೆ ಎಷ್ಟು ವರ್ಷ ಇವ್ರು ಓದಿದ್ದಾರೆ. ಈಗ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಓದಿದ್ರಿ ಅಂದ್ಕೊಳ್ಳಿ, 10 ಇಯರ್ಸ್ ಬರುತ್ತೆ. ಅದೇ ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿವರೆಗೂ ಓದಿದ್ರಿ ಅಂದ್ಕೊಳ್ಳಿ, 12 + ಇದೊಂದು 3 ಅಂತ ಹೇಳಿದ್ರೆ 15-16 ಬರುತ್ತೆ, 4 ಇಯರ್ ಡಿಗ್ರಿ ಏನೋ ಮಾಡ್ತಾಯಿದ್ದಾರೆ. ಸೊ ಈ ಥರ 25 ವರ್ಷದ ಮೇಲೆ ಇರೋರು, ಅಂದರೆ ಎಜುಕೇಷನ್ ಆಲ್ರೆಡಿ ಕಂಪ್ಲೀಟ್ ಆಗಿರೋರು ಆವ್ರೇಜಾಗಿ ಎಷ್ಟು ವರ್ಷ ಓದಿದ್ದಾರೆ. ಇದು ಕೂಡ ಟೋಟಲ್ ಎಲ್ಲ ಜನಗಳು ಎಷ್ಟು ಜನದ್ದು ಸೆನ್ಸಸ್ ಅಥವಾ ಎಷ್ಟು ಜನದ ರಿಪೋರ್ಟ್ ತೊಗೊಂಡಿದ್ದಾರೆ ಎಲ್ಲ ಜನನೂ ಆ್ಯಡ್ ಮಾಡ್ತಾರೆ. ಮತ್ತು ಇವರೆಲ್ಲ ಸೇರಿ ಎಷ್ಟು ವರ್ಷ ಇವರು ಓದಿದ್ದಾರೆ. ಒಬ್ಬರು 10 ಇಯರ್ಸ್ ಓದಿದರೆ 10 ಆಗ್ತಾರೆ, ಇನ್ನೊಬ್ಬರು ಸೆಕೆಂಡ್ PU ಓದಿದ್ರೆ +12 ಮಾಡ್ತಾರೆ, ಇನ್ನೊಬ್ಬರು ಡಿಗ್ರಿವರೆಗೂ ಓದಿದ್ರೆ +15 ಮಾಡ್ತಾರೆ. ಈ ಥರ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ. ಟೋಟಲಾಗಿ ಎಲ್ಲ ವರ್ಷಗಳು ಆ್ಯಡ್ ಮಾಡಿ ಎಷ್ಟು ಜನದ ಡೇಟಾ ಇವ್ರು ಕಲೆಕ್ಟ್ ಮಾಡಿದ್ರು ಅದರಿಂದ ಡಿವೈಡ್ ಮಾಡಿದಾಗ ಆವ್ರೇಜು ಸಿಗುತ್ತೆ ಅವ್ರಿಗೆ. ಇದು ಒಂದು ಪ್ರೋಸೆಸ್. ಇನ್ನೊಂದು ಏನು ಮಾಡ್ತಾರೆ, ಆ್ಯಂಡ್ ದಿ ಎಕ್ಸ್ಪೆಕ್ಟೆಡ್ ಪೀರಿಯಡ್ ಆಫ್ ಸ್ಕೂಲ್ ಎಜುಕೇಷನ್ ದಟ್ ದಿ ಚಿಲ್ಡ್ರನ್ ಆಫ್ 5 ಇಯರ್ಸ್ ಮೈಟ್ ರಿಸೀವ್ ಇನ್ ದರ್ ಲೈಫ್ ಟೈಮ್. ಒಂದು ಅಂದಾಜು ಮಾಡ್ತಾರೆ, ಒಂದು ಮಗು 5 ವರ್ಷದ ಮೇಲೆ ಇರೋ ಮಗು, ಆ ಟೈಪಲ್ಲಿರೋ ಮಗು ಎಷ್ಟು ವರ್ಷ ಓದ್ಬೋದಿತ್ತು ಅನ್ನೋದು ಅದೊಂದು ಎಸ್ಟಿಮೇಷನ್. ಈಗ ಆಲ್ಮೋಸ್ಟ್ ಆಲ್ 10th ಎಲ್ಲರೂ ಓದ್ತಾರೆ, ಏನು ಇದಿಲ್ಲ.
ಆಮೇಲೆ ಬೇಕಾದ್ರೆ ಸೆಕೆಂಡ್ ಪಿ ಯುವರೆಗೂ ಅವರ ಒಂದು ಎಕನಾಮಿಕ್ ಸಿಚುವೇಷನು ಇನ್ನೊಂದು ಮತ್ತೊಂದು ಅವ್ರ ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ ಇಷ್ಟು ವರ್ಷ ಓದ್ಬೋದು ಅನ್ನೋ ಒಂದು ಎಸ್ಟಿಮೇಷನ್ ಪ್ರಕಾರ ಅದು ಕೂಡ ಅವರು ನೋಡ್ತಾರೆ. ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಮೆಜರ್ಡ್ ವಿತ್ ದಿ ಹೆಲ್ಪ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್. ಈ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಇವ್ರಿಗೆ ಬೇಕಾಗಿರಲ್ಲ ತಗೊಳ್ಳೋ ಪರ್ಚೇಸಿಂಗ್ ಪವರ್ ಇದೆಲ್ಲ ಇದೆಯಾ ಅನ್ನೋದು ಪರ್ ಕ್ಯಾಪಿಟಾ ಇನ್ಕಮಿಂದ ನೋಡ್ತಾರೆ. ಸೊ ಈ ಮೂರು ಸೇರಿ HDIನ ನಮಗೆ ಹೇಳುತ್ತೆ, ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗುತ್ತೆ. ಅಂದರೆ ಇದು ಒಂದು ದೇಶ ಡೆವಲಪ್ ಆಗ್ತಾ ಇದೆಯಾ, ಡೆವಲಪ್ ಆಗ್ತಾ ಇಲ್ವಾ, ಡೆವಲಪ್ ಆಗ್ತಾ ಇದ್ದರೆ ಯಾವುದ್ರಲ್ಲಿ ಡೆವಲಪ್ ಆಗ್ತಾ ಇದೆ, ಡೆವಲಪ್ ಆಗಿಲ್ಲ ಅಂದರೆ ಯಾವುದ್ರಲ್ಲಿ ಡೆವಲಪ್ ಆಗ್ತಾ ಇಲ್ಲ, ಇದೆಲ್ಲ ಕೂಡ ನಮಗೆ ಗೊತ್ತಾಗುವಂಥದ್ದು. ಯು ಕ್ಯಾನ್ ಮೆಷರ್ ದಿ ಡೆವಲಪ್ಮೆಂಟ್ ಆಫ್ ಈಚ್ ಇಂಡಿವಿಜುವಲ್ ಇಂಡಿಕೇಟರ್ ಆಸ್ ವೆಲ್ ಆಸ್ ಓವರ್ ಆಲ್ HDI. Similarly, you can also trace the growth in them and compare our country with other countries of the world. ನೋಡಿರಿ, ಮೇಲೆ ಹೇಳಿದಂಥ ಇಂಡಿಕೇಟರ್ಸ್ ಎಲ್ಲ ಇದರಿಂದ ನಮಗೆ ಎಜುಕೇಷನಲ್ಲಿ ಡೆವಲಪ್ ಆಗ್ತಾ ಇದೆಯಾ ಇಲ್ವಾ, ಅಥವಾ ಹೆಲ್ತಲ್ಲಿ ಡೆವಲಪ್ ಆಗ್ತಾ ಇದೆಯಾ ಇಲ್ವಾ, ಈ ಥರ ಇಂಡಿವಿಜುವಲ್ ಕೂಡ ನಮಗೆ ಗೊತ್ತಾಗುತ್ತೆ. ಅದೇ ಥರ ನಮ್ಮ ಕಂಟ್ರಿಗೂ ಮತ್ತು ಬೇರೆ ದೇಶಕ್ಕೂ ಎರಡು ದೇಶಗಳ ಮಧ್ಯೆ ಕಂಪ್ಯಾರಿಸನ್ ಕೂಡ ಮಾಡ್ಬೋದು. ಆ ದೇಶಕ್ಕಿಂತ ನಾವು ಹಿಂದೆ ಉಳಿದಿದ್ದೀವ ಅಥವಾ ಆ ದೇಶಕ್ಕಿಂತ ನಾವು ತುಂಬ ಡೆವಲಪ್ ಆಗ್ತಾ ಇದೀವ ಕೂಡ ಗೊತ್ತಾಗುತ್ತೆ. ದಿ HDI ಆಫ್ ಇಂಡಿಯಾ ಹ್ಯಾಸ್ ಬಿನ್ ರೈಸಿಂಗ್ ಸ್ಟಡಿಲಿ. ನೋಡಿ, ಇಂಡಿಯಾದ HDI ಏನಿದೆ, ಈ ಇಂಡೆಕ್ಸ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇದು ತುಂಬ ನಿಧಾನಕ್ಕದು ಪ್ರೋಗ್ರೆಸ್ ಆಗ್ತಾನೆ ಇದೆ. ಇನ್ 2015 ದಿ HDI ವಾಸ್ ಕ್ಯಾಲ್ಕುಲೇಟೆಡ್ ಅಟ್ 0.586 ಆ್ಯಂಡ್ ರ್ಯಾಂಕ್ಡ್ ಅಟ್ 135 ಔಟ್ ಆಫ್ 187 ಕಂಟ್ರೀಸ್. 2014 ಇದ್ರ ರಿಪೋರ್ಟ್ಸ್ ಪ್ರಕಾರ ಇಂಡಿಯಾದ HDI ಎಷ್ಟಿತ್ತು, 0.586. ಇದು ಟೋಟಲ್ 187 ದೇಶಗಳ ಲಿಸ್ಟ್ ತೊಗೊಂಡ್ರೆ ಅದರಲ್ಲಿ 135ನೇ ಪೊಸಿಷನಲ್ಲಿದ್ವಿ. ಅಂದರೆ ಸಾಕಾಗಲ್ಲ. ಆದರೆ ಹಿಂದಿನ ಕಾಲಕ್ಕೆ ನೋಡಿದ್ರೆ ಇವಾಗ ಒಂದು ಸ್ವಲ್ಪ ಡೆವಲಪ್ ಆಗಿದೆ, ಆದರೆ ಇಷ್ಟು ಸಾಕಾಗಲ್ಲ. ಇನ್ನೂ ನಾವು ತುಂಬ ರೀಚ್ ಆಗುವಂಥ ನಮಗೆ ಪೊಟೆನ್ಷಿಯಲ್ ಇದೆ ಮತ್ತು ಅವಶ್ಯಕತೆ ಕೂಡ ಇದೆ. ದಿ UNDP ಕ್ಲಾಸಿಫೈಸ್ ದಿ ಕಂಟ್ರೀಸ್ ಇಂಟು 3 ಕ್ಯಾಟಗರೀಸ್ ಬೇಸ್ಡ್ ಆನ್ HDI ಆಸ್ ಹೈ, ಮೀಡಿಯಮ್ ಆ್ಯಂಡ್ ಲೋ HD ಕಂಟ್ರೀಸ್. ಇಂಡಿಯಾ ಈಸ್ ಇನ್ ದಿ ಮಿಡಲ್ ಗ್ರೂಪ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ನೋಡಿರಿ, UNDP ಅವರು, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಈ ಒಂದು ಇವರು ಏನು ಮಾಡ್ತಾರೆ, ದೇಶಗಳು HDIಯಲ್ಲಿ ಇಂಪ್ರೂವ್ ಆಗ್ತಾ ಇದೆಯಾ ಇಲ್ವಾ ಇದೆಲ್ಲ ಕೂಡ ಇವರು ರಿಪೋರ್ಟ್ ರೆಡಿ ಮಾಡ್ತಾ ಇರ್ತಾರೆ. ಸೊ ಇದ್ರ ಪ್ರಕಾರ ಇಂಡಿಯಾ ಬಂದು ಮಿಡಲಲ್ಲಿದೆ, ಅಂದರೆ ಅಷ್ಟು ಇಂಪ್ರೂವ್ನೂ ಅಲ್ಲ, ಅಷ್ಟು ಹಿಂದೇನೂ ಉಳಿದಿಲ್ಲ, ಒಂದು ಮೀಡಿಯಮ್ ಲೆವೆಲಲ್ಲಿ ಇದ್ದೀವಿ ಅಂತ ಅರ್ಥ. ಪ್ರೋಗ್ರೆಸ್ ಇನ್ ಇಂಡಿಯಾಸ್ ಹ್ಯೂಮನ್ ಡೆವಲಪ್ಮೆಂಟ್. ಈಗ ಇಂಡಿಯಾದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಯಾವ ಥರ ನಡೀತಾ ಇದೆ, ಅದಕ್ಕೆ ಒಂದು ಚಿಕ್ಕದ ಒಂದು ಗ್ರಾಫಿಕ್ಸ್ ಕೊಟ್ಟಿದ್ದಾರೆ, ಇದನ್ನು ನೋಡ್ಬೋದು ನೀವು. ಆಸ್ ಫಿಗರ್ 2 shows, HDI ಆಫ್ ಇಂಡಿಯಾ ಇನ್ 2012 ವಾಸ್ ಕ್ಯಾಲ್ಕುಲೇಟೆಡ್ ಅಟ್ 0.554. ನೋಡಿ, ಇಂಡಿಯಾದಲ್ಲಿ 2012 HDI ಯಾವ ಥರ ಕ್ಯಾಲ್ಕುಲೇಟ್ ಆಗಿತ್ತು, 0.554 ಅಷ್ಟು. ಮತ್ತು ಇದು 136ನೇ ರ್ಯಾಂಕ್ ಆಗಿತ್ತು. ಟೋಟಲ್ 186 ದೇಶಗಳಲ್ಲಿ 136ನೇ ಪೊಸಿಷನಲ್ಲಿ ಇದ್ವು. ದಿ HDI ವ್ಯಾಲ್ಯೂ ಆಫ್ 0.554 ಇಸ್ ದಿ ರಿಸಲ್ಟ್ ಆಫ್. ಈಗ HDI ವ್ಯಾಲ್ಯೂ 0.554 ಯಾವ ಥರ ಬಂತು, ಏನಕ್ಕೆ ಅಂದರೆ ನಮಗೆ 65.8 ಇಯರ್ಸ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇತ್ತು. ಅಂದರೆ ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟು ನಮ್ಮ ದೇಶದ್ದು ಆ ಟೈಮಲ್ಲಿ 65.8 ವರ್ಷ. ಸೊ ಅದು ಪ್ಲಸ್ ಪರ್ ಕ್ಯಾಪಿಟಾ ಇನ್ಕಮ್ ಒಂದು $3,203 ರುಪೀಸ್ ಅಲ್ಲ, ಡಾಲರ್ಸ್ ಇತ್ತು ಪರ್ ಇಯರ್. ಜೊತೆಗೆ 4.4 ಇಯರ್ಸ್ ಆಫ್ ಆ್ಯಾವ್ರೇಜ್ ಇಯರ್ಸ್ ಆಫ್ ಸ್ಕೂಲಿಂಗ್, ಅಂದರೆ ಆ್ಯಾವ್ರೇಜ್ ಸ್ಕೂಲ್ ಇಯರ್ಸ್ ಎಷ್ಟಿದೆ ಅದನ್ನು 4.4 ಇಯರ್ಸ್ಗೆ ಆ್ಯಾವ್ರೇಜ್ ಬಂತು. ಇದೆಲ್ಲನೂ ಸೇರಿ ನಮಗೆ ಟೋಟಲಾಗಿ 0.554 ಅಷ್ಟು ಬಂದಿದೆ. ಇವಾಗೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆಗಿದೆ, ಇನ್ನೂ ಇಯರ್ಸ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಹಳೆ ಜನ್ರೇಷನ್ ಏನಿತ್ತು ಅವ್ರದ್ದೆಲ್ಲ ಕೂಡ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಇದರಲ್ಲಿ. ಅವರಿಗೆಲ್ಲ ಎಜುಕೇಷನ್ ಅಷ್ಟು ಹಳೆ ಕಾಲದಲ್ಲಿ ತೊಗೊಳ್ಳದೇ ಇರೋದ್ರಿಂದ ಇದು 4.4ಗೆ ಬಂದಿದೆ. ಆದರೆ ಇವಾಗೆಲ್ಲ ಎಲ್ಲರೂ ಸ್ಕೂಲ್ಗಳಿಗೆ ಹೋಗೋದು, ಎಲ್ಲರೂ ಕಾಲೇಜ್ಗೆ ಹೋಗೋದು ಮಾಡೋದ್ರಿಂದ ಇನ್ನೊಂದು 10 ವರ್ಷ ಅಷ್ಟರಲ್ಲಿ ನಮ್ಮದು ಒಂದು HDI ಏನಿದೆ ವ್ಯಾಲ್ಯೂ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಯು ಮೇ ಆಲ್ಸೋ ಅಬ್ಸರ್ವ್ ದಟ್ ಬಿಟ್ವೀನ್ 1980 ಆ್ಯಂಡ್ 2012 ದಿ ಕಾಂಪೊನೆಂಟ್ಸ್ ಹ್ಯಾವ್ ಇಂಪ್ರೂವ್ಡ್ ರಿಸಲ್ಟಿಂಗ್ ಇನ್ ಇಂಪ್ರೂವ್ಮೆಂಟ್ ಆಫ್ ಇಂಡಿಯಾಸ್ HDI ಫ್ರಮ್ 0.344 ಟು 0.554. ಈಗ ನಾವು ಇಲ್ಲಿ ಡೇಟಾ ಪಾಯಿಂಟ್ಸ್ನ ನೋಡಿಕೊಂಡ್ರೆ 1980ಯಲ್ಲಿ ನಮ್ಮದು 0.344 ಇತ್ತು, ಈಗ ನಮ್ಮದು 2012 ಅಷ್ಟರಲ್ಲಿ 0.554 ಇತ್ತು. ಅಂದರೆ ಅಷ್ಟು ಇನ್ಕ್ರೀಸ್ ಆಗಿದೆ ಅಂತ. ಬಟ್ ಇಂಡಿಯಾಸ್ HDI ಅಟೈನ್ಮೆಂಟ್ ಈಸ್ ವೆರಿ ಲೋ ಇಫ್ ಯು ಕಂಪೇರ್ ಇಟ್ ಟು ದಿ ಟಾಪ್ 10 ಕಂಟ್ರೀಸ್. ಈಗ ಟಾಪ್ 10 ಕಂಟ್ರೀಸ್ ಏನಿದೆ ಅಂದರೆ ಟಾಪ್ ಹ್ಯೂಮನ್ ಲೆವೆಲ್ ಇದರಲ್ಲಿರೋಂಥ ದೇಶಗಳು, ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇಂಡಿಯಾದು ತುಂಬ ಕಮ್ಮಿ ಇದೆ. ಅಂದರೆ ಈ 10 ದೇಶಗಳು ಎಲ್ಲೋ ಇದೆ ನೋಡಿ, 0.955 ಎಲ್ಲ ಇದೆ. ನಾರ್ವೆ ಸ್ವೀಡನ್ ಎಲ್ಲ ಜಾಸ್ತಿ ಇರುತ್ತೆ. ಆದರೆ ಇಂಡಿಯಾದ ಬಂದು ಅರ್ಧನೇ ಇರೋದು, 0.554 ಅಷ್ಟು. ಸೊ ಮತ್ತು ಈ ಚಾರ್ಟು ನೋಡ್ಕೊಳ್ಳಿ ನೀವು, ಟಾಪ್ 10 ದೇಶಗಳು ಯಾವಿದೆ HDIಯಲ್ಲಿ ಅದರ ಪಾಯಿಂಟ್ಗಳೇನು ಕೊಟ್ಟಿದ್ದಾರೆ, ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 80ನೇ ಇಸ್ವಿಯಲ್ಲಿ ಎಷ್ಟಿತ್ತು, 2012ನೇ ಇಸ್ವಿಯಲ್ಲಿ ಎಷ್ಟಿತ್ತು ಅದು ಕೊಟ್ಟಿದ್ದಾರೆ ಬಾರ್ಸ್. ಅದೇ ರೀತಿ GDP ಎಷ್ಟಿತ್ತು, ಇಲ್ಲೆಷ್ಟಿತ್ತು 879 ಇತ್ತು, ಆಮೇಲೆ 2012ಅಲ್ಲಿ ಎಷ್ಟಿತ್ತು.
ಸ್ಕೂಲಿಂಗ್ ಎಷ್ಟಿತ್ತು 80ಸಲ್ಲಿ ನಾವು ಚೆಕ್ ಮಾಡಿದ್ರೆ ಆವ್ರೇಜ್ 1.9 ಮಾತ್ರ ಇತ್ತು. 2012 ಅಷ್ಟರಲ್ಲಿ 4.4ವರೆಗೂ ರೈಸ್ ಆಗಿತ್ತು. ಇದೆಲ್ಲ ನೋಡಿದ್ರೆ ನಮಗೆ ನೋಡಿ ಈ ಥರ ಗ್ರಾಫ್ ಈ ಥರ ಹೋಗುತ್ತೆ. ಮೊದಲು ತುಂಬ ಹೈಯಾಗಿ ಹೋಯಿತು, ಆಮೇಲೆ ಸ್ಲ್ಯಾಂಟ್ ಆಗಿದೆ. ಇನ್ನು ಇದು ಇಂಪ್ರೂವ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಜೆಂಡರ್ ರಿಲೇಟೆಡ್ ಡೆವಲಪ್ಮೆಂಟ್. ದಿ ರೋಲ್ ಆಫ್ ವುಮನ್ ಇನ್ ದಿ ಡೆವಲಪ್ಮೆಂಟಲ್ ಪ್ರೋಸೆಸ್ ಈಸ್ ವೆರಿ ಸಿಗ್ನಿಫಿಕೆಂಟ್. ನೋಡಿ, ಯಾವುದೇ ಒಂದು ದೇಶದ ಡೆವಲಪ್ಮೆಂಟ್ ಪ್ರೋಸೆಸ್ಸಲ್ಲಿ ಹೆಣ್ಮಕ್ಳ ರೋಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವುಮನ್ ಹೂ ಫಾರ್ಮ್ ಆಫ್ ದಿ ಪಾಪ್ಯುಲೇಷನ್ ಹ್ಯಾವ್ ದಿ ಕೇಪಬಿಲಿಟಿ ಟು ವರ್ಕ್ ಇನ್ ಆಲ್ ಫೀಲ್ಡ್ಸ್ ಆಫ್ ದಿ ಎಕನಾಮಿಕ್ ಸಿಸ್ಟಮ್. ನೋಡಿ, ಹೆಣ್ಮಕ್ಳು ಆಲ್ಮೋಸ್ಟ್ ಆಲ್ ಅರ್ಧಕ್ಕಷ್ಟು ಪಾಪ್ಯುಲೇಷನ್ ಇರುತ್ತೆ. ಅಂದರೆ 50% ಹೆಣ್ಮಕ್ಳಿದ್ರೆ 50% ಗಂಡು ಮಕ್ಳು ಇರ್ತಾರೆ. ಸೊ ಈ ಅರ್ಧದಷ್ಟು ಪಾಪ್ಯುಲೇಷನ್ ಇದೆ ಹೆಣ್ಮಕ್ಳದು. ಇವರಿಗೆ ಎಲ್ಲ ಫೀಲ್ಡಲ್ಲೂ ಕೂಡ ಇವರು ಕೆಲಸ ಮಾಡುವಂಥ ಕೆಪಾಸಿಟಿ ಇದೆ. ಇಟ್ ಈಸ್ ದಿ ಡ್ಯೂಟಿ ಆಫ್ ಸಿವಿಲೈಸ್ಡ್ ಸೊಸೈಟಿ ಟು ಪ್ರೊವೈಡ್ ಸೋಷಿಯಲ್, ಎಕನಾಮಿಕ್, ಎಜುಕೇಷನಲ್ ಆ್ಯಂಡ್ ಪೊಲಿಟಿಕಲ್ ಈಕ್ವಾಲಿಟಿ ಟು ವುಮನ್. ನೋಡಿ, ನಾವೇನು ಮಾಡಬೇಕು, ಈ ಒಂದು 50% ಆಫ್ ದಿ ಪಾಪ್ಯುಲೇಷನ್ ಹೆಣ್ಮಕ್ಳು ಇರೋದ್ರಿಂದ ಇವ್ರನ್ನೂ ಕೂಡ ಉಪಯೋಗಿಸ್ಕೊಂಡು ನಾವು ದೇಶ ಕಟ್ಟಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಯಾವುದೇ ಒಂದು ಸಿವಿಲೈಸ್ಡ್ ಸೊಸೈಟಿಯಲ್ಲಾಗಲಿ ಎಲ್ಲ ಹೆಣ್ಮಕ್ಳಿಗೂ ಸೋಷಿಯಲ್, ಎಕನಾಮಿಕ್, ಎಜುಕೇಷನ್ ಮತ್ತು ಪೊಲಿಟಿಕ್ಸಲ್ಲೂ ಕೂಡ ನಾವು ಈಕ್ವಾಲಿಟಿ ಕೊಡಬೇಕು. ಆಫ್ಟರ್ ಇಂಡಿಪೆಂಡೆನ್ಸ್ ಅವರ್ ಕಾನ್ಸ್ಟಿಟ್ಯೂಷನ್ ಆ್ಯಸ್ ಅಶ್ಯೂರ್ಡ್ ಈಕ್ವಾಲಿಟಿ ಆಫ್ ಫ್ರೀಡಮ್ ಆ್ಯಂಡ್ ಆಪರ್ಚುನಿಟೀಸ್ ಟು ಬೋತ್ ಮೆನ್ ಆ್ಯಂಡ್ ವುಮನ್. ನೋಡಿ, ಇಂಡಿಪೆಂಡೆನ್ಸ್ ಬಂದಾಗಿಂದ ಕೂಡ ಅಷ್ಟೇ ನಮ್ಮಲ್ಲಿ ಎಲ್ಲದರಲ್ಲೂ ಕೂಡ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಈಕ್ವಾಲಿಟಿ ಅನ್ನೋದು ಇದ್ದೇ ಇದೆ. ಹವೆವರ್, ಸಿಗ್ನಿಫಿಕೆಂಟ್ ಟೈಪ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಕ್ಯಾನ್ ಬಿ ಸೀನ್ ಆ್ಯಂಡ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಈಸ್ ಫ್ರೀಕ್ವೆಂಟ್ಲಿ ರಿಪೋರ್ಟೆಡ್. ನೋಡಿ, ನಮ್ಮದು ರೂಲ್ಸ್ ಪ್ರಕಾರ ಎಲ್ಲದರಲ್ಲೂ ಎಲ್ಲರೂ ಈಕ್ವಲ್ ಇದ್ದಾರೆ. ಆದರೆ ಸೊಸೈಟಿಯಲ್ಲಿ, ಕಲ್ಚರಲ್ಲಿ ನಾವು ಏನಾಗಿದ್ವಿ, ಇನ್ನೂ ಕೂಡ ಅಲ್ಲಲ್ಲಿ ಡಿಸ್ಕ್ರಿಮಿನೇಷನ್ ಜಾಸ್ತಿ ಇದೆ. ಸ್ವಲ್ಪ ಮೊದಲಿಗಿಂತ ಇವಾಗ ಕಮ್ಮಿ ಇದೆ, ಆದರೆ ಇನ್ನೂ ಇದೆ. ಜೊತೆಗೆ ಹೆಣ್ಮಕ್ಳ ಮೇಲೆ ವೈಲೆನ್ಸ್ ಕೂಡ ಆಗುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಹೊಡೆಯೋದು ಆ ಥರ ಎಲ್ಲ ಕೂಡ ಜಾಸ್ತಿ ಇದೆ. ದಿಸ್ ಓನ್ಲಿ ಸಜೆಸ್ಟ್ ದಟ್ ವುಮೆನ್ ಆರ್ ನಾಟ್ ಯೆಟ್ ಗಿವನ್ ಈಕ್ವಾಲಿಟಿ ಇನ್ ಆಲ್ ಸ್ಫಿಯರ್ಸ್, ಮೇಕಿಂಗ್ ದೆಮ್ ಸೆಕೆಂಡರಿ ಪಾರ್ಟ್ನರ್ಸ್ ಇನ್ ಎಕನಾಮಿಕ್ ಗ್ರೋತ್. ಇದೆಲ್ಲದರಿಂದ ನಮಗೇನು ಗೊತ್ತಾಗುತ್ತೆ, ಹೆಣ್ಮಕ್ಳ ಮೇಲೆ ಡಿಸ್ಕ್ರಿಮಿನೇಟ್ ಮಾಡೋದು, ಭೇದ ಭಾವ ಮಾಡೋದಿರ್ಬೋದು, ಅವ್ರ ಮೇಲೆ ವೈಲೆನ್ಸ್ ಮಾಡೋದು, ಹೊಡಿಯೋದು ಬಡಿಯೋದು ಮಾಡೋದು, ಇದೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಹೆಣ್ಮಕ್ಳಿಗೆ ಇನ್ನೂ ಕೂಡ ಎಲ್ಲದರಲ್ಲೂ ಈಕ್ವಾಲಿಟಿ ಬಂದಿಲ್ಲ. ಆವಾಗ ನಮ್ಮ ಎಕನಾಮಿಕ್ ಗ್ರೋತಲ್ಲಿ ಅವ್ರ ಪಾರ್ಟ್ ನಾವು ಅಷ್ಟು ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಅಂತ. ಜೆಂಡರ್ ಡಿಸ್ಕ್ರಿಮಿನೇಷನ್ ಮೇ ಬಿ ಸೀನ್ ಇನ್ ವೇರಿಯಸ್ ಡೈಮೆನ್ಷನ್ಸ್ ಆಫ್ ಇಂಡಿಯನ್ ಸೊಸೈಟಿ, ಎಕಾನಮಿ ಆ್ಯಂಡ್ ಪಾಲಿಟಿ. ನೋಡಿ, ಎಲ್ಲೆಲ್ಲಿ ಈ ಡಿಸ್ಕ್ರಿಮಿನೇಷನ್ ಅಥವಾ ಭೇದ ಭಾವ ಮಾಡೋದು ನೋಡ್ತೀವಿ ನಾವು, ಸೊಸೈಟಿಯಲ್ಲಿ ನೋಡ್ತೀವಿ, ಎಕಾನಮಿಯಲ್ಲಿ ನೋಡ್ತೀವಿ, ಪೊಲಿಟಿಕ್ಸಲ್ಲಿ ನೋಡ್ತೀವಿ. ಸೊಸೈಟಿಯಲ್ಲಿ ಯಾವ ಥರ ನೋಡ್ತೀವಿ, ಮನೆಯಲ್ಲೂ ಕೂಡ ಹೆಣ್ಮಕ್ಳು ಗಂಡು ಮಕ್ಳು ಅಂದರೆ ಗಂಡು ಮಕ್ಳಿಗೆ ಕೆಲಸ ಮಾಡಬೇಕು, ಹೆಣ್ಮಕ್ಳಿಗೆ ಕೆಲಸ ಮಾಡಬೇಕು ಅಂತ ಡಿವೈಡ್ ಮಾಡ್ತಾರೆ. ಅಲ್ಲೂ ಕೂಡ ನಾವು ಡಿಫ್ರೆನ್ಸಸ್ ನೋಡ್ಬೋದು. ಆಮೇಲೆ ಎಕಾನಮಿಯಲ್ಲಿ ಈಗ ಯಾವುದಾದ್ರು ಒಂದು ಕೂಲಿ ಕೆಲಸ ಅಂದ್ಕೊಳ್ಳಿ, ಗಂಡಾಳಿಗಿಷ್ಟು ಹೆಣ್ಣಾಳಿಗಿಷ್ಟು ಅಂತ ಹೇಳೋದು, ಈ ಟೈಪಲ್ಲೂ ಕೂಡ ಇದೆ. ಮತ್ತು ಒಂದೊಂದಷ್ಟು ಕೆಲಸಗಳಿಗೆ ಹೆಣ್ಮಕ್ಳನ್ನ ಕಳಿಸಲ್ಲ. ಇವಾಗ ನೈಟ್ ಶಿಫ್ಟ್ ಆ ಥರ ಏನಾದ್ರು ಕೆಲಸ ಇತ್ತು ಅಂದರೆ ಹೆಣ್ಮಕ್ಳು ಏನಕ್ಕೆ ಹೋಗ್ಬೇಕು ಅಲ್ಲಿಗೆ, ಬೇಡ ಅಂತಾರೆ. ಈ ಥರ ಎಲ್ಲ ಕೂಡ ಕೆಲವು ಪ್ರಾಬ್ಲಮ್ಸ್ ಇದೆ. ಮತ್ತು ಪಾಲಿಟಿಕ್ಸಲ್ಲೂ ಕೂಡ ಹೆಣ್ಮಕ್ಳಿಗೆ ಅಷ್ಟು ರೆಪ್ರೆಸೆಂಟೇಷನ್ ಇಲ್ಲ. ಸೆಕ್ಸ್ ರೇಷಿಯೋ, ದಿ ನಂಬರ್ ಆಫ್ ಫೀಮೇಲ್ಸ್ ಫಾರ್ ಎವ್ರಿ 1000 ಮೇಲ್ಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್ ವಿಚ್ ರಿವೀಲ್ಸ್ ದ ಟ್ರೀಟ್ಮೆಂಟ್ ಮೆಂಟೆಡ್ ಔಟ್ ಟು ವುಮನ್ ಇನ್ ಎ ಸೊಸೈಟಿ. ಈಗ ಹೆಣ್ಮಕ್ಳಿಗೆ ಒಳ್ಳೆ ಸ್ಟೇಟಸ್ ಕೊಟ್ಟಿದ್ದಾರೆ ಸೊಸೈಟಿಲಿ ಇಲ್ವಾ ಅನ್ನೋದು ಯಾವುದರಿಂದ ಗೊತ್ತಾಗುತ್ತೆ, ಸೆಕ್ಸ್ ರೇಷಿಯೋಯಿಂದ. ಅಂದರೆ 1000 ಜನ ಗಂಡು ಮಕ್ಕಳಿಗೆ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ, ಇದು ಯಾವ ಥರ ಗೊತ್ತಾಗುತ್ತೆ ನಮಗೆ ಸೊಸೈಟಿಯಲ್ಲಿ ಸ್ಟೇಟಸ್ ಕೊಟ್ಟಿರೋದಕ್ಕೂ ಇದಕ್ಕೂ. ಈಗ ಬರೀ ಗಂಡು ಮಕ್ಳು ಜಾಸ್ತಿ ಇದ್ದರು, ಹೆಣ್ಮಕ್ಳು ಕಮ್ಮಿ ಇತ್ತು ಅಂದರೆ ಅಲ್ಲೇನು ಹೇಳ್ತಾ ಇದೆ, ಎಲ್ಲ ಕೂಡ ಹೆಣ್ಮಕ್ಳನ್ನ ಅಬಾರ್ಷನ್ ಮಾಡಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಜಾಸ್ತಿ ಗಂಡು ಮಕ್ಕಳಿದ್ದಾರೆ, ಅಂದರೆ ಹೆಣ್ಮಕ್ಳು ಇನ್ನೂ ಕೀಳು ಅನ್ನೋ ಒಂದು ಫೀಲಿಂಗು ಸೊಸೈಟಿಯಲ್ಲಿ ಇದೆ ಅಂತ. ಇನ್ ಇಂಡಿಯಾ, ಬಿಕಾಸ್ ಆಫ್ ಆಲ್ರೌಂಡ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಫೀಮೇಲ್ಸ್ ಆ್ಯಂಡ್ ಪ್ರಿಫರೆನ್ಸ್ ಫಾರ್ ಮೇಲ್ ಚೈಲ್ಡ್, ದಿ ಸೆಕ್ಸ್ ರೇಷಿಯೋ ವಾಸ್ ಬೇರ್ಲಿ 945 ಇನ್ 2011. ನೋಡಿ, ಎಲ್ಲರಿಗೂ ಕೂಡ ಗಂಡು ಮಕ್ಕಳೇ ಬೇಕು ಆ ಥರ ಎಲ್ಲ ತುಂಬ ಜಾಸ್ತಿ ಇತ್ತು ಹಳೆ ಕಾಲದಲ್ಲಿ. ಇವಾಗೆಲ್ಲ ತುಂಬ ಕಮ್ಮಿ ಆಗಿದೆ, ಆದರೆ ಮೊದಲು ತುಂಬ ಜಾಸ್ತಿ ಇತ್ತು. ಇದರಿಂದ ಏನಾಯಿತು, ಎಲ್ಲರೂ ಕೂಡ ಗಂಡು ಮಕ್ಕಳಿದ್ರೆ ಮಾತ್ರ ಬೇಕು ಅಂತ ಹೇಳ್ಬಿಟ್ಟು ಹೆಣ್ಮಕ್ಳನ್ನೆಲ್ಲ ಅಬಾರ್ಷನ್ ಮಾಡಿಸ್ಕೊಳ್ಳಿ ಈ ಥರ ಎಲ್ಲ ಮಾಡೋದ್ರಿಂದ ಸೆಕ್ಸ್ ರೇಷಿಯೋ ಎಷ್ಟಕ್ಕೆ ಬಿದ್ದೋಯ್ತು, 2011 ಪ್ರಕಾರ 945 ಬಿದ್ದೋಯ್ತು. ಅಂದರೆ 1000 ಜನ ಗಂಡು ಮಕ್ಕಳಿಗೆ ಬರೀ 945 ಜನ ಮಾತ್ರ ಹೆಣ್ಮಕ್ಳಿದ್ದಾರೆ. ವಾಟ್ ಈಸ್ ವರ್ಸ್ ಈಸ್ ಇಟ್ ಈಸ್ ಸ್ಟಿಲ್ ಲೋವರ್ ಇನ್ ದಿ ಚಿಲ್ಡ್ರನ್ ಬಿಟ್ವೀನ್ 0 to 6 years ಆಫ್ ದಿ ಪಾಪ್ಯುಲೇಷನ್. ಇನ್ನೂ ಏನಂತ ಹೇಳಿದ್ರೆ, ಈ 0 to 6 years ಪಾಪ್ಯುಲೇಷನ್ ಏನಿದೆ ಅಂದರೆ 6 ವರ್ಷದ ಒಳಗಿನ ಮಕ್ಕಳು, ಈ ಒಂದು ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದರೆ ಇದು ಇನ್ನೂ ಕೂಡ ಕಮ್ಮಿ ಇದೆ ಅಂತ. ಸಿಮಿಲರ್ಲಿ, ದಿ ಲಿಟ್ರಸಿ ರೇಟ್ ಅಮಾಂಗ್ ವುಮನ್ ವಾಸ್ 65.46% ಇನ್ 2011 ಕಂಪೇರ್ಡ್ ಟು 82.14% ಅಮಾಂಗ್ ಮೆನ್. ಬರೀ ಇದು ಒಂದೇ ಅಲ್ಲ, ಒಂದು ಸೆಕ್ಸ್ ರೇಷಿಯೋ ಮಾತ್ರ ಅಲ್ಲ, ಇದ್ರ ಜೊತೆಗೆ ಲಿಟ್ರಸಿ ರೇಟ್ಗಳು ಕೂಡ ನಾವು ನೋಡ್ಬೋದು. ನೋಡಿ, 2011 ಸೆನ್ಸಸ್ ಪ್ರಕಾರ ಗಂಡು ಮಕ್ಕಳಲ್ಲಿ 100 ಜನದಲ್ಲಿ 82.14% ಅಷ್ಟು ಜನ ಓದಿದರು, ಲಿಟ್ರಸಿ ಇತ್ತು. ಆದರೆ ಹೆಣ್ಮಕ್ಳಲ್ಲಿ 65.46% ಅಷ್ಟು ಮಾತ್ರ ಲಿಟ್ರಸಿ ಇತ್ತು. ಅಂದರೆ ಹೆಣ್ಮಕ್ಳನ್ನು ಕೂಡ ಜಾಸ್ತಿ ಓದಿಸ್ತಾ ಇಲ್ಲ ಅಂತ ಅರ್ಥ.
This is so because even today some people think women do not need education and in some places adequate schooling facilities may not be available. ಏನಕ್ಕೆ ಇದು ಕಾರಣ? ಕೆಲವರ ಮೆಂಟ್ಯಾಲಿಟಿ ಆ ಥರ ಇರುತ್ತೆ. ಇವಾಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಯಾರೂ ಆ ಥರ ಇಲ್ಲ, ನನಗೆ ಗೊತ್ತಿರೋ ಕರ್ನಾಟಕದಲ್ಲಿ ಯಾರೂ ಇಲ್ಲ. ಆದರೆ ಒಂದು ಸ್ವಲ್ಪ ವರ್ಷದ ಹಿಂದೆ ನೋಡಿದ್ರೆ ಇದೆಲ್ಲ ಜಾಸ್ತಿ ಇತ್ತು. ಹೆಣ್ಮಕ್ಳನ್ನೇನು ಓದಿಸೋದು, 10th ಆದಮೇಲೆ ಸಾಕ್ಬಿಡು, 12th ಆದಮೇಲೆ ಸಾಕ್ಬಿಡು, ಈ ಥರ ಎಲ್ಲ ಇತ್ತು. ಇನ್ನೂ ಎಷ್ಟೋ ಕಡೆ ಸ್ಕೂಲ್ಗೆ ಕಳಿಸ್ತಿರಲಿಲ್ಲ ಹೆಣ್ಮಕ್ಳನ್ನ. ಈ ಥರ ಎಲ್ಲ ಕೂಡ ಒಂದಷ್ಟು ಮೆಂಟ್ಯಾಲಿಟಿ ಇತ್ತು. ಇದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ಸ್ಕೂಲಿಂಗ್ ಫೆಸಿಲಿಟಿ ಕರೆಕ್ಟಾಗಿ ಇಲ್ಲದೆ ಇರೋದು. ಅಂದರೆ ಅವರ ಊರಿನ ಸುತ್ತಮುತ್ತ ಕರೆಕ್ಟಾಗಿರೋಂಥ ಸ್ಕೂಲ್ ಇಲ್ಲದೆ ಇರೋದ್ರಿಂದ ದೂರಕ್ಕೆ ಕಳಿಸೋದಕ್ಕೆ ಹೆಣ್ಮಕ್ಳನ್ನ ಭಯ ಬಿದ್ದು ಅವರು ಸ್ಕೂಲಿಗೆ ಕಳಿಸ್ತಾ ಇರಲ್ಲ. ಸೊ ಅದು ಕೂಡ ಒಂದು ಕಾರಣ. ಇಫ್ ಯು ಲುಕ್ ಎಟ್ ದಿ ವರ್ಕ್ ಪ್ಲೇಸ್, ವುಮೆನ್ ಮೇನ್ಲಿ ವರ್ಕ್ ಇನ್ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಆಕ್ಟಿವಿಟೀಸ್, ಅಗ್ರಿಕಲ್ಚರ್, ಕನ್ಸ್ಟ್ರಕ್ಷನ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಕ್ಸೆಟ್ರಾ ಅಟ್ ಲೋವರ್ ವೇಜಸ್ ದೆನ್ ದಿ ಮೆನ್. ನೋಡಿ, ನಾನು ಆಗಲೇ ಹೇಳಿದಾಗೆ ವೇಜಸ್ಸಲ್ಲಿ ಕೂಡ ಡಿಸ್ಕ್ರಿಮಿನೇಷನ್ ಇರುತ್ತೆ. ಈಗ ನಾವು ಅಗ್ರಿಕಲ್ಚರ್ ಲೇಬರರ್ಸ್, ಕನ್ಸ್ಟ್ರಕ್ಷನ್ ಲೇಬರರ್ಸ್ ಈ ಥರದ್ದೆಲ್ಲ ನೋಡಿದ್ರೆ ಅಲ್ಲಿ ಗಂಡಾಳಿಗೆ ಇಷ್ಟು, ಹೆಣ್ಣಾಳಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ. ಅಂದರೆ ಹೆಣ್ಣಾಳಿಗೆ ಕಮ್ಮಿ ಫಿಕ್ಸ್ ಆಗಿರುತ್ತೆ. ಇಲ್ಲೂ ಕೂಡ ನಾವು ನೋಡಿದ್ರೆ ಡಿಸ್ಕ್ರಿಮಿನೇಷನ್ ಇರೋದು ಗೊತ್ತಾಗುವಂಥದ್ದು. ಇಟ್ ಈಸ್ ಆಲ್ಸೋ ಟ್ರೂ ದಟ್ ದಿ ವುಮೆನ್ ಆರ್ ನಾಟ್ ಫ್ರೀ ಟು ಸ್ಪೆಂಡ್ ದಿ ಇನ್ಕಮ್ ದಟ್ ದೇ ಅರ್ನ್. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಹೆಣ್ಮಕ್ಳು ಏನೇ ದುಡಿದ್ರು ಕೂಡ ತೊಗೊಂಡೋಗಿ ಮನೆಗೆ ಕೊಡಬೇಕು ಅನ್ನೋದಾಗಿದೆ. ಗಂಡು ಮಕ್ಳು ಏನು ದುಡಿದ್ರು ಅವ್ರು ಏನಾದರೂ ಮಾಡ್ಕೊಂಡು ಉಳಿದಿದ್ದನ್ನು ಮನೆಗೆ ಕೊಡ್ತಾರೆ. ಆದರೆ ಹೆಣ್ಮಕ್ಳು ಆ ಥರ ಅಲ್ಲ, ಎಷ್ಟು ದುಡಿದ್ರು ಅದೆಲ್ಲ ಮನೆಗೆ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ ಸೊಸೈಟಿ. ವಿತ್ ಎ ಲೋ ಎಜುಕೇಷನ್, ನಾಟ್ ಮೆನಿ ಆಫ್ ದೆಮ್ ಆರ್ ಸೀನ್ ಇನ್ ಬೆಟರ್ ಆ್ಯಂಡ್ ಹೈಲಿ ಪೇಯ್ಡ್ ಪೊಸಿಷನ್ಸ್. ನೋಡಿ, ಈ ಥರ ಎಜುಕೇಷನಲ್ಲೂ ಅವ್ರಿಗೆ ಅಷ್ಟು ಫ್ರೀಡಮ್ ಕೊಡದೇ ಇರೋದ್ರಿಂದ ಮತ್ತು ಎಜುಕೇಷನಲ್ಲೂ ಅವ್ರನ್ನ ಇಂಪ್ರೂವ್ ಆಗೋಕ್ಕೆ ಬಿಡದೇ ಇರೋದ್ರಿಂದ ಏನಾಯಿತು, ತುಂಬ ಹೈ ಪೇಯ್ಡ್ ಪೊಸಿಷನ್ಸ್ ಏನಿದೆ, ತುಂಬ ಅಡ್ವಾನ್ಸ್ಡ್ ಅಂದರೆ ಒಂದು ಮ್ಯಾನೇಜರಿಯಲ್ ಪೋಸ್ಟ್ಗಳಲ್ಲಿ ಅದರೆಲ್ಲ ಹೆಣ್ಮಕ್ಳ ಸಂಖ್ಯೆ ತುಂಬ ಕಮ್ಮಿ ಆಗ್ತಾ ಇದೆ. ಇನ್ ಮೆನಿ ಹೌಸ್ ಹೋಲ್ಡ್ಸ್ ವುಮನ್ ಈಟ್ ಲಾಸ್ಟ್ ಆಫ್ಟರ್ ದಿ ಹೆಡ್ ಆ್ಯಂಡ್ ದಿ ಚಿಲ್ಡ್ರನ್ ಹ್ಯಾವ್ ಹ್ಯಾಡ್ ಫುಡ್. ನೋಡಿರಿ, ಇನ್ನೂ ಎಷ್ಟೊಂದು ಸೊಸೈಟಿಯಲ್ಲಿ ಎಷ್ಟೋ ಮನೆಗಳಲ್ಲಿ ಏನಾಗುತ್ತೆ, ಗಂಡ ಮತ್ತು ಮಕ್ಕಳು ಎಲ್ಲ ತಿಂದ ಮೇಲೆ ಹೆಣ್ಮಕ್ಳು ಊಟ ಮಾಡ್ತಾರೆ. ಇದು ಒಂದು ಹಳೆ ಕಾಲದ ಅಭ್ಯಾಸ ಅಂದ್ಕೊಳ್ಳಿ, ಇಲ್ಲ ಅವರು ಎಲ್ಲರೂ ತಿನ್ನಲಿಬಿಡ ಆಮೇಲೆ ತಿನ್ನೋಣ ಅನ್ನೋದಿರಲಿ, ಏನೇ ಆಗಿರ್ಬೋದು, ನಾನಾ ಕಾರಣಗಳಿರ್ಬೋದು. ಇಲ್ಲಿ ಅಕಸ್ಮಾತ್ ಏನಾದ್ರು ಎಲ್ಲ ತಿಂದು ಊಟ ಏನಾದ್ರು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಇವರು ಸರಿ ಸ್ವಲ್ಪನೇ ತಿಂದು ಅಡ್ಜಸ್ಟ್ ಮಾಡೋಣ ಬಿಡು, ಇನ್ನೇನು ಅಡುಗೆ ಮಾಡೋದು ಅಂತನೋ, ಇಲ್ಲ ಅಡುಗೆ ಮಾಡಿದ್ರೆ ಮೊದಲೇ ಮಾಡೋಕ್ಕಾಗಲ್ವ ಅಂತ ಬೈತಾರೆ ಅಂತನೋ, ಏನೋ ಒಂದು ಕಾರಣಕ್ಕೆ ಇವರು ಅಲ್ಲಿ ಮಾಲ್ನರಿಶ್ ಆಗೋಕ್ಕೆ ಶುರು ಮಾಡಿಬಿಡ್ತಾರೆ. ದಿಸ್ ಮೇಕ್ಸ್ ಅರ್ ಮಾಲ್ನರಿಶ್ಡ್ ಆ್ಯಂಡ್ ಸಸ್ಪೆಕ್ಟಬಲ್ ಟು ಮೆನಿ ಇಲ್ನೆಸಸ್. ಇದರಿಂದ ಅವ್ರಿಗೆ ಸರಿಯಾಗಿ ಊಟ ಸಿಗಲ್ಲ, ಸೊ ಮಾಲ್ನ್ಯೂಟ್ರಿಷನ್ ಬರುತ್ತೆ ಅಲ್ಲಿ, ಮತ್ತು ಇಲ್ನೆಸ್ ಕೂಡ ಬರುತ್ತೆ, ಅಂದರೆ ಕಾಯಿಲೆಗಳು ಕೂಡ ಬರೋಕ್ಕೆ ಶುರು ಆಗುತ್ತೆ. ವಿತ್ ಲೋ ನ್ಯೂಟ್ರಿಷನ್ ಬಟ್ ಕಂಪೇರ್ಡ್ ಟು ಡೂಯಿಂಗ್ ಹೆವಿ ವರ್ಕ್ ಮೇಕ್ಸ್ ಅರ್ ಟು ಫಾಲ್ ಸಿಕ್ ವೆರಿ ಆಫನ್. ನೋಡಿ, ಇವರಿಗೆ ನ್ಯೂಟ್ರಿಷನ್ ಕಮ್ಮಿ ಆಗೋದು, ಅಂದರೆ ಸರಿಯಾದ ಫುಡ್ ಸಿಗದೆ, ಸರಿಯಾದ ನ್ಯೂಟ್ರಿಷನ್ ಸಿಗದೆ ಇರೋದ್ರಿಂದ, ಜೊತೆಗೆ ಹೆವಿ ಕೆಲಸನೂ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಇವ್ರಿಗೆ ಅವಾಗವಾಗ ಹುಷಾರಿಲ್ಲದೆ ಇರೋ ಥರ ಆಗುತ್ತೆ. ವಿಚ್ ಈಸ್ ಯೂಶ್ವಲಿ ಇಗ್ನೋರ್ಡ್ ಬೈ ದಿ ಮೆನ್ ಫೋಕ್. ಆಗ ಏನು ಮಾಡ್ತಾರೆ ಗಂಡು ಮಕ್ಕಳು, ಸುಮಾರು ಇದರಲ್ಲಿ ಯಾವಾಗೂ ಹುಷಾರಿಲ್ಲ ಅಂತ ಇದೆಯಾ, ಎದ್ದು ಕೆಲಸ ಮಾಡೋಗು ಅಂತ, ಮನೇಲೇ ಇರ್ತೀಯ, ಏನು ಕೆಲಸ, ಈ ಥರ ಎಲ್ಲ ಕೂಡ ಕೆಲವು ಹೇಳ್ತಾರೆ. ಸೊ ಇದರಿಂದ ಅವ್ರ ಹೆಲ್ತ್ನ ಕೂಡ ಇಗ್ನೋರ್ ಮಾಡ್ತಾರೆ. ಎಸ್ಪೆಷಲಿ ದಿ ಹೆಲ್ತ್ ಆಫ್ ಪ್ರೆಗ್ನೆಂಟ್ ವುಮೆನ್ ಈಸ್ ವೆರಿ ಕ್ರೂಷಿಯಲ್ ಬಿಕಾಸ್ ಇಟ್ ಅಫೆಕ್ಟ್ಸ್ ದಿ ಬೇಬೀಸ್ ಹೆಲ್ತ್ ಆಲ್ಸೋ. ಇದರಲ್ಲಿ ಪ್ರೆಗ್ನೆಂಟ್ ವುಮನ್ ಅಂದರೆ ಬಸ್ರಿ ಹೆಂಗಸ್ರು ಏನಿರ್ತಾರೆ ಅವರ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅವರು ಚೆನ್ನಾಗಿ ಊಟ ಮಾಡಿಕೊಂಡು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ತೊಗೊಂಡ್ರೆ ಆಗ ಬೇಬಿ ಹೆಲ್ತಿಯಾಗಿರುತ್ತೆ, ಇಲ್ಲಾಂದರೆ ಬೇಬಿಗೂ ಕೂಡ ತುಂಬ ವೀಕಾಗಿ ಬಂದ್ಬಿಡುತ್ತೆ. ಇಂಡಿಯಾ ಹ್ಯಾಸ್ ವೆರಿ ಹೈ ರೇಟ್ಸ್ ಆಫ್ ಮೆಟರ್ನಲ್ ಡೆತ್ ರೇಟ್ಸ್. ಮೆಟರ್ನಲ್ ಡೆತ್ ರೇಟ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳ್ಬಿಡ್ತೀವಿ, ಒಂದು ಮಗು ಆಗೋ ಟೈಮಲ್ಲಿ ತಾಯಿ ಸತ್ತೋದ್ರೆ ಅದನ್ನು ಮೆಟರ್ನಲ್ ಡೆತ್ ರೇಟ್ ಅಂತಾರೆ, ಮಕ್ಕಳೇ ಸತ್ತೋಗ್ಬಿಟ್ರೆ ಅದನ್ನು ಇನ್ಫೆಂಟ್ ಡೆತ್ ರೇಟ್ ಅಂತ ಕರೀತಾರೆ. ಓಕೆ, ಮೆಟರ್ನಲ್ ಅಂದರೆ ಮದರ್ಸ್ ಡೈಯಿಂಗ್ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ಚೈಲ್ಡ್ ಡೆಲಿವರಿ. ಇನ್ಫೆಂಟ್ ಡೆತ್ ರೇಟ್ ಅಂದರೆ ಚಿಲ್ಡ್ರನ್ ಬಿಲೋ 1 year. ಮತ್ತು ಚೈಲ್ಡ್ ಡೆತ್ ರೇಟ್ ಅಂದರೆ 5 ವರ್ಷದ ಒಳಗಿರೋವಂಥವ್ರು, 1 ವರ್ಷದ ಮೇಲೆ ಇರೋವಂಥವ್ರು ಮಕ್ಕಳಿಂದ ಸತ್ತರೆ ಅದನ್ನು ಚಿಲ್ಡ್ರನ್ ಡೆತ್ ರೇಟ್ ಅಂತ ಕರಿತೀವಿ. ಸೊ ಇದೆಲ್ಲದಕ್ಕೂ ಕೂಡ ಒಂದಕ್ಕೊಂದಕ್ಕೆ ಲಿಂಕ್ ಆಗಿಬಿಡುತ್ತೆ. ಆಫ್ ದಿ ಫೀಟಸ್ ಆ್ಯಂಡ್ ಡಿಸ್ಟ್ರಾಯಿಂಗ್ ಇಟ್ ಇಫ್ ಫೌಂಡ್ ಟು ಬಿ ಎ ಫೀಮೇಲ್ ಒನ್ ಈಸ್ ಗ್ರೋಯಿಂಗ್. ಮತ್ತು ಇನ್ನೂ ಏನಾಗಿದೆ ಅಂತ ಹೇಳಿದ್ರೆ ಸೊಸೈಟಿಯಲ್ಲಿ ಒಂದು ಪ್ರಾಕ್ಟೀಸ್ ಇದೆ, ಹೊಟ್ಟೆಯಲ್ಲಿ ಮಗು ಇದ್ದಾಗೇ ಅದು ಗಂಡ ಹೆಣ್ಣ ಅಂತ ತಿಳ್ಕೊಂಬಿಡೋದು, ಹೆಣ್ಮಕ್ಳಾದರೆ ಅಬಾರ್ಷನ್ ಮಾಡಿಸ್ಕೊಳ್ಳೋದು, ಸಾಯಿಸ್ಬಿಡೋದು, ಈ ಥರ ಎಲ್ಲ ಮಾಡ್ತಾರೆ. ಇದರಿಂದ ಕೂಡ ಇಲ್ಲಿ ಇನ್ಇಕ್ವಾಲಿಟಿ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ದಿಸ್ ಈಸ್ ಒನ್ ಆಫ್ ದಿ ಮೇಜರ್ ರೀಸನ್ಸ್ ಫಾರ್ ಲೋವರ್ ಆ್ಯಂಡ್ ಡಿಕ್ಲೈನಿಂಗ್ ಸೆಕ್ಸ್ ರೇಷಿಯೋ ಇನ್ ದಿ ಕಂಟ್ರಿ. ಈ ಸೆಕ್ಸ್ ರೇಷಿಯೋ ಕಮ್ಮಿ ಆಗೋದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಕಾರಣ ಆಗಿದೆ. ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಇನ್ ಪೊಲಿಟಿಕಲ್ ಬಾಡೀಸ್, ಪಂಚಾಯತ್, ಸ್ಟೇಟ್ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ ಈಸ್ ಲಿಮಿಟೆಡ್ ಟು ದಿ ರಿಸರ್ವ್ಡ್ ಸ್ಟ್ರೆಂತ್. ನೋಡಿ, ಹೆಣ್ಮಕ್ಳಿಗೆ 33% ಅಂತ ರಿಸರ್ವೇಷನ್ ಕೊಟ್ಟಿದ್ದಾರೆ ಪಾಲಿಟಿಕ್ಸಲ್ಲಿ. ಅಂದರೆ ಯಾವುದಾದ್ರು ಎಲೆಕ್ಷನಲ್ಲಿ ನಿಲ್ಲಕ್ಕಿರ್ಬೋದು, ಅಥವಾ MP ಗಳಿಗೆ ಅಥವಾ MLAಗಳಿಗೆ ಸೆಲೆಕ್ಟ್ ಆಗೋದಕ್ಕಿರ್ಬೋದು, ಇದೆಲ್ಲದಕ್ಕೂ. ಆದರೆ ನಾವು ಎಷ್ಟೊಂದು ಕಡೆ ನೋಡ್ತೀವಿ ಈ ರಿಸರ್ವ್ ಮಾಡಿದ್ದು ಏನಿರುತ್ತೆ 33% ಅಥವಾ 34% ಇಷ್ಟಕ್ಕೆ ಲಿಮಿಟ್ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಅದರ ಅರ್ಥ ಏನು, ಬರೀ ರಿಸರ್ವೇಷನ್ ಇದೆ ಅಂತ ಇವ್ರಿಗೆ ಈಕ್ವಾಲಿಟಿ ಕೊಟ್ಟು ಇವ್ರಿಗೆ ನಿಲ್ಲಕ್ಕೆಲ್ಲ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಹೊರತು ಇವರಷ್ಟಕ್ಕೆ ಇವ್ರನ್ನೇ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ ಅಂತ. ಈವನ್ ಇನ್ ಸೆಷನ್ಸ್ ಆ್ಯಂಡ್ ಮೀಟಿಂಗ್ಸ್ ದೇರ್ ಪ್ರೆಸೆನ್ಸ್ ಈಸ್ ನಾಟ್ ಫೆಲ್ಟ್.
ಎಷ್ಟೊಂದು ಮೀಟಿಂಗ್ಗಳಲ್ಲೂ ಕೂಡ ಇವರು ಹೆಣ್ಮಕ್ಳು ಜಾಸ್ತಿ ಮಾತಾಡೋದಕ್ಕೆ ಇವರಿಗೆ ಚಾನ್ಸೇ ಕೊಡಲ್ಲ. ಹೆನ್ಸ್ ಡಿಸ್ಕ್ರಿಮಿನೇಷನ್ ಈಸ್ ಅಬ್ಸರ್ವ್ಡ್ ಇನ್ ಆಲ್ ಫೀಲ್ಡ್ಸ್. ಇದರಿಂದ ಎಲ್ಲ ಫೀಲ್ಡ್ಸಲ್ಲೂ ಕೂಡ ಡಿಸ್ಕ್ರಿಮಿನೇಷನ್ ನೋಡ್ತಾ ಇದ್ವಿ. ಮತ್ತು ಎಷ್ಟೊಂದು ಸರಿ ನೋಡ್ತೀವಿ, ಒಬ್ಬರು ಹೆಣ್ಮಕ್ಳು ಅವರು MLA ಆಗೋ ಅಥವಾ MLC ಆಗೋ ಏನೋ ಗೆದ್ದಿದ್ರು ಅಂತ ಹೇಳಿದ್ರೆ ಅಧಿಕಾರ ಎಲ್ಲ ಅವರು ಗಂಡ ಮಾಡ್ತಾ ಇರ್ತಾರೆ. ಹೆಸ್ರಿಗೆ ಮಾತ್ರ ಇವರು ರಿಸರ್ವೇಷನಿಂದ ಇವ್ರನ್ನ ಗೆಲ್ಲಿಸಿದ್ದು, ಎಲ್ಲ ಕೆಲಸಗಳು ಎಲ್ಲ ನೋಡ್ಕೊಳ್ಳೋದೆಲ್ಲ ಅವ್ರು ಮಾಡಿ ಇವ್ರು ಬರೀ ಸೈನ್ ಮಾಡೋ ಥರ ಮಾಡಿಬಿಟ್ಟಿರ್ತಾರೆ. ಸೊ ಇದು ಎಲ್ಲ ಕೂಡ ಜೆಂಡರ್ ಡಿಸ್ಕ್ರಿಮಿನೇಷನ್ನ ಒಂದು ಕಾರಣ. In order to promote participation of women in economic activities and thereby achieve economic empowerment, self-help groups are being formed in all villages and cities. ನೋಡಿ, ಹೆಣ್ಮಕ್ಳಿಗೂ ಕೂಡ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಒಂದು ಪಾಲು ಕೊಡಬೇಕು, ಇವರು ಕೂಡ ಎಲ್ಲ ಕೆಲಸಗಳು ಮಾಡೋ ಥರ ಆಗಬೇಕು, ಎಲ್ಲ ಸ್ಕಿಲ್ಸ್ ಕಲಿಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಗವರ್ಮೆಂಟ್ ಅವರು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಅಂದರೆ ಈ ಮಹಿಳಾ ಸಂಘ ಟೈಪು ಮತ್ತು ಸಹಕಾರ ಸಂಘಗಳು ಈ ಥರ ಎಲ್ಲ ಹಳ್ಳಿಗಳಲ್ಲೆಲ್ಲ ಮಾಡ್ಕೊಂಡಿರ್ತಾರೆ, ಮತ್ತು ಸಿಟಿಗಳಲ್ಲೂ ಮಾಡ್ಕೊಂಡಿರ್ತಾರೆ. ಈ ಥರವು ಕ್ರಿಯೇಟ್ ಆದವು. SHG ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಈಸ್ ಎ ಗ್ರೂಪ್ ಆಫ್ ವುಮನ್ ಯೂಶಲಿ 20 who come together to share their meager resources, obtain external support, undertake business jointly and earn income. ಏನಿದು SHGಯಲ್ಲಿ ಏನು ಮಾಡ್ತಾರೆ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಅಂದರೆ, ಒಂದು 20-25 ಜನ ಹೆಣ್ಮಕ್ಳೆಲ್ಲ ಸೇರಿಬಿಟ್ಟು ಒಂದು ಗ್ರೂಪ್ ಮಾಡ್ಕೊಳ್ತಾರೆ. ಗ್ರೂಪ್ ಮಾಡಿ ಇವ್ರದೇ ಒಂದು ಸಂಘ ಅಂತ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಮಾಡ್ಕೊಂಡು ಏನು ಮಾಡ್ತಾರೆ, ಇವ್ರ ಹತ್ರ ಇರೋ ಸ್ವಲ್ಪ ದುಡ್ಡನ್ನೇ ಎಲ್ಲ ಕೂಡಿಡೋದು, ಅಥವಾ ಗವರ್ಮೆಂಟ್ ಕಡೆಯಿಂದ ಕಮ್ಮಿ ಬಡ್ಡಿಗೆ ಲೋನ್ಗಳು ಕೊಡ್ತಾರೆ, ಆ ಲೋನ್ಗಳು ತೊಗೊಂಡು ಚಿಕ್ಕದಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾರೆ. ಈ ಅಗರಬತ್ತಿ ಒಸಿಯೋದು, ಹಪ್ಪಳ ಒಸಿಯೋದಿರ್ಬೋದು, ಬಟ್ಟೆ ಹೊಲಿಯೋದಿರ್ಬೋದು, ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಕೂಡ ಇವ್ರು ಮಾಡ್ಬೋದು. ಈ ಥರ ಎಲ್ಲ ಮಾಡಿ ಟೋಟಲಾಗಿ ಇನ್ಕಮ್ನ ಜನ್ರೇಟ್ ಮಾಡ್ತಾರೆ. ಜನ್ರೇಟ್ ಮಾಡಿಬಿಟ್ಟು ಅದರ ಲಾಭದಲ್ಲಿ ಎಲ್ಲರೂ ಕೂಡ ಡಿವೈಡ್ ಮಾಡ್ಕೊಳ್ತಾರೆ. ದೇ ಆರ್ ಟ್ರೈನ್ಡ್ ಇನ್ ಮ್ಯಾನೇಜಿಂಗ್ ಅಕೌಂಟ್ಸ್, ಹ್ಯಾಂಡ್ಲಿಂಗ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಸ್ಕಿಲ್ಸ್ ಟು ಟೇಕ್ ಅಪ್ ರಿಮ್ಯುನರೇಟಿವ್ ಇನ್ಕಮ್ ಜನರೇಟಿಂಗ್ ಆ್ಯಕ್ಟಿವಿಟೀಸ್. ಇವ್ರಿಗೆ ಇಲ್ಲೇನು ಮಾಡ್ತಾರೆ, ಅಕೌಂಟ್ಸ್ ಮ್ಯಾನೇಜ್ ಮಾಡೋಕ್ಕಿರ್ಬೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಹ್ಯಾಂಡಲ್ ಮಾಡೋಕ್ಕಿರ್ಬೋದು, ಇಂಥ ಸ್ಕಿಲ್ಸ್ ಎಲ್ಲ ಕೂಡ ಡೆವಲಪ್ ಮಾಡ್ತಾರೆ. SHGs have been instrumental in helping women to earn, save and spend at their willingness. ಈ SHGಗಳು ಏನು ಮಾಡಿದೆ ಅಂದರೆ, ಈ ಹೆಣ್ಮಕ್ಳಿಗೆ, ತುಂಬ ಬಡವ ಹೆಣ್ಮಕ್ಳಿಗೆ ಇದು ಜಾಸ್ತಿ ಯೂಸ್ ಆಗೋದು. ಇವರಿಗೆ ಇವ್ರದ್ದೇ ಆದಂಥ ಒಂದು ಗ್ರೂಪಲ್ಲಿ ಇವ್ರದ್ದೇ ಆದಂಥ ಒಂದು ಸಂಪಾದನೆ ಇರೋದ್ರಿಂದ ಇವ್ರಿಗೆ ಬೇಕಾದಾಗ ಅದನ್ನು ಖರ್ಚು ಮಾಡ್ಕೊಳ್ಳೋ ಥರ ಇವ್ರಿಗೆ ಒಂದು ಫ್ರೀಡಮ್ ಸಿಕ್ಕಿದೆ ಇಲ್ಲಿ. ದೇರ್ ಡಿಗ್ನಿಟಿ ಆ್ಯಂಡ್ ಅಟೋನಮಿ ಆ್ಯಸ್ ಇನ್ಕ್ರೀಸ್ಡ್. ಇವರ ಒಂದು ಮರ್ಯಾದೆ ಇರ್ಬೋದು, ಸೊಸೈಟಿಯಲ್ಲಿರೋ ಇವ್ರಿಗೆ ಸ್ಟೇಟಸ್ ಇರ್ಬೋದು, ಮತ್ತು ಇವರ ಅಟೋನಮಿ ಅಂದರೆ ಇವ್ರಿಗೆ ಬೇಕಾದಾಗ ಇವ್ರು ಜೀವನ ಮಾಡೋದಿರ್ಬೋದು ಸ್ವಲ್ಪ ಜಾಸ್ತಿ ಆಗಿದೆ. ಇನ್ ರೀಸೆಂಟ್ ಇಯರ್ಸ್ ಮೆನಿ ಸ್ಟೆಪ್ಸ್ ಆರ್ ಇನಿಷಿಯೇಟೆಡ್ ಫಾರ್ ಎಂಪವರ್ಮೆಂಟ್ ಆಫ್ ವುಮನ್. ನೋಡಿ, ರೀಸೆಂಟ್ ಇಯರ್ಸಲ್ಲಿ ವುಮನ್ ಎಂಪವರ್ಮೆಂಟ್ಗೋಸ್ಕರ ತುಂಬ ಒತ್ತು ಕೊಟ್ಟಿದ್ದಾರೆ. ಅಂದರೆ ಏನಾದರೂ ಮಾಡಿ ಹೆಣ್ಮಕ್ಳಿಗೆ ಈಕ್ವಲ್ ಸ್ಟೇಟಸ್ ಕೊಡಬೇಕು, ಇವರು ಕೂಡ ಡೆವಲಪ್ ಆಗೋ ರೀತಿ ನೋಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಎಂಪವರ್ಮೆಂಟ್ ಮೇ ಬಿ ಡಿಸ್ಕ್ರೈಬ್ಡ್ ಆಸ್ ದಿ ಎಕ್ಸ್ಪಾನ್ಷನ್ ಇನ್ ಪೀಪಲ್ಸ್ ಅಬಿಲಿಟಿ ಟು ಮೇಕ್ ಸ್ಟ್ರಾಟಜಿಕ್ ಲೈಫ್ ಚಾಯ್ಸಸ್ ಇನ್ ಎ ಕಾಂಟೆಕ್ಸ್ಟ್ ವೇರ್ ದಿಸ್ ಅಬಿಲಿಟಿ ವಾಸ್ ಪ್ರೀವಿಯಸ್ಲಿ ಡಿನೈಡ್ ಟು ದೆಮ್. ಏನಿದು ಎಂಪವರ್ಮೆಂಟ್ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಪವರ್ ಕೊಡೋದು. ಎಂಪವರ್ಮೆಂಟ್ ಅಂದರೆ ಅಲ್ಲ, ವುಮನ್ ಎಂಪವರ್ಮೆಂಟ್ ಅಂದರೆ ಹೆಣ್ಮಕ್ಳಿಗೆ ಪವರ್ ಕೊಡೋವಂಥದ್ದು. ಅಂದರೆ ಏನು, ಅವರ ಲೈಫಲ್ಲಿ ಯಾವ್ದಾದ್ರು ಡಿಸಿಷನ್ ತೊಗೊಳೋದಕ್ಕೆ ಅವ್ರಿಗೆ ಬಿಡೋವಂಥದ್ದು ಇರ್ಬೋದು, ಅಥವಾ ಅವ್ರಿಗೆ ಒಂದು ಸಂಪಾದನೆ ಮಾಡೋಕ್ಕೆ ಅವಕಾಶ ಕೊಡೋದಿರ್ಬೋದು, ರೆಪ್ರೆಸೆಂಟೇಷನ್ಗೆ ಅವಕಾಶ ಕೊಡೋದಿರ್ಬೋದು. ಇದೆಲ್ಲ ಎಂಪವರ್ಮೆಂಟ್ ಈಸ್ ಎ ಪ್ರೋಸೆಸ್ ದಟ್ ಇನ್ಫ್ಯೂಸಸ್ ಪೀಪಲ್ ವಿತ್ ಪವರ್, ಆಕ್ಸೆಸ್ ಟು, ಫಾರ್ ಎಕ್ಸಾಂಪಲ್ ಆಕ್ಸೆಸ್ ಟು ರಿಸೋರ್ಸಸ್, ಎಕ್ಸ್ಪ್ಯಾಂಡ್ಸ್ ಇಂಡಿವಿಜುವಲ್ ಕೆಪಾಸಿಟಿ ಆ್ಯಂಡ್ ಪವರ್ ಆಫ್ ಡಿಸಿಷನ್ ಮೇಕಿಂಗ್, ಆಟೋನಮಿ. ನೋಡಿ, ಇದು ಆಲ್ರೆಡಿ ಹೇಳಿದ್ದೀನಿ, ಇದೇನೆ. ಮೆನಿ ಲಾಸ್ ಹ್ಯಾವ್ ಬೀನ್ ಎನಾಕ್ಟೆಡ್ ಟು ಕರ್ಬ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಅಟ್ ಹೋಮ್ ಆ್ಯಂಡ್ ಅಟ್ ವರ್ಕ್ ಪ್ಲೇಸಸ್. ನೋಡಿ, ಎಷ್ಟೊಂದು ಲಾಗಳು ಮಾಡಿದ್ದಾರೆ. ಏನಕ್ಕೆ, ಹೆಣ್ಮಕ್ಳ ಮೇಲೆ ಯಾವುದೇ ರೀತಿ ವೈಲೆನ್ಸ್ ಆಗಬಾರ್ದು, ಗಂಡ ಹೊಡೆಯೋದು ಆ ಥರ ಎಲ್ಲ ಏನೂ ಆಗಬಾರ್ದು. ಜೊತೆಗೆ ವರ್ಕ್ ಪ್ಲೇಸಲ್ಲೂ ಕೂಡ ಇವ್ರಿಗೆ ಯಾವುದೇ ರೀತಿ ಹ್ಯಾರಾಸ್ಮೆಂಟ್ ಇರಬಾರ್ದು ಅಂತ. ಜೊತೆಗೆ ಟು ಗ್ಯಾರಂಟಿ ಈಕ್ವಲ್ ವೇಜಸ್, ಅಂದರೆ ಈಕ್ವಲ್ ವರ್ಕ್ ಫಾರ್ ಈಕ್ವಲ್ ವೇಜಸ್ ಅಂತ. ಅಂದರೆ ಒಂದೇ ಕೆಲಸ ಇತ್ತು ಅಂದ್ಕೊಳ್ಳಿ, ಸೇಮ್ ಕೆಲಸ ಮಾಡ್ತಾಯಿದ್ರು ಸೇಮ್ ಸ್ಯಾಲ್ರಿ ಕೊಡಬೇಕು ಅಂತ. ಅದಕ್ಕೆಲ್ಲ ಕೂಡ ಲಾಗಳು ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಪ್ರೊವೈಡಿಂಗ್ ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ ಎಲೆಕ್ಟೆಡ್ ಬಾಡೀಸ್. ಈ ಎಲೆಕ್ಷನ್ಸಲ್ಲೆಲ್ಲ ಏನು ನಡೆಯುತ್ತೆ, MLC, MP, MLA, ಈ ಎಲ್ಲ ಎಲೆಕ್ಷನ್ಸಲ್ಲೂ ಕೂಡ ರಿಸರ್ವೇಷನ್ ಕೊಡುವಂಥದ್ದು. ಆಲ್ ದೀಸ್ ಮೆಷರ್ಸ್ ವಿಲ್ ಸರ್ಟನ್ಲಿ ಹೆಲ್ಪ್ ಇನ್ ಬ್ರಿಂಗಿಂಗ್ ವುಮನ್ ಟು ದಿ ಮೇನ್ ಸ್ಟ್ರೀಮ್ ಆಫ್ ಡೆವಲಪ್ಮೆಂಟ್. ಇದೆಲ್ಲದರಿಂದ ಏನಾಯಿತು, ಎಲ್ಲ ಹೆಣ್ಮಕ್ಳಿಗೂ ಕೂಡ ಅವರು ಕೂಡ ಸೊಸೈಟಿಯಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಅವರು ಕೂಡ ಡೆವಲಪ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹೆಣ್ಮಕ್ಳು ಡೆವಲಪ್ ಆದರೆ ಇಂಡೈರೆಕ್ಟಾಗಿ ದೇಶ ಕೂಡ ಡೆವಲಪ್ ಆಗುತ್ತೆ, ನಾವು ಡೆವಲಪ್ ಆಗ್ತೀವಿ, ಎಲ್ಲರೂ ಕೂಡ ಓವರ್ ಆಲ್ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಆಗುತ್ತೆ.